ಹಲೋ ಎವ್ರಿವನ್, ದಿಸ್ ಇಸ್ ಸಾಯಿ. ವೆಲ್ಕಮ್ ಟು ಮ್ಯಾಥ್ಸ್ ವಿತ್ ಸಾಯಿ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ನಂಬರ್ ಸಿಸ್ಟಮ್ ಪಾರ್ಟ್ 1 ಆಯಿತು. ಈಗ ನಂಬರ್ ಸಿಸ್ಟಮ್ ಪಾರ್ಟ್ 2. ಯಾರೆಲ್ಲ RRB ಗ್ರೂಪ್ ಡಿಗೆ ಪ್ರಿಪ್ರೇಷನ್ ಆಗ್ತಿದ್ರು, ಫ್ರೀಯಾಗಿ PYQ ಸೀರೀಸನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಿಂದ ನೀವು ಕಂಪ್ಲೀಟ್ ಮಾಡ್ಕೋಬೋದು. ದಯವಿಟ್ಟು ಯಾರೆಲ್ಲ ನೋಡ್ತಿದ್ರು ಅವರು ಒಂದ್ಸಲ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಮೇತ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲಿ ನೋಡಿ, 51 ಪ್ರಶ್ನೆ ಆಗಿತ್ತು. ಇವತ್ತರಿಂದ 52ರಿಂದ 94 ಪ್ರಶ್ನೆಗಳು. ಓಕೆನಾ? ಸೊ ಮಾಡರೇಟ್ ಟು ಆಡ್ ಇರುತ್ತೆ. ಓಕೆ, ಸೊ ನಾವು ಸಿಂಪಲ್ ಆಗಿ ಬಿಡಿಸೋಣ. ಸೊ ದ ನಂಬರ್ 833,525 ಈಸ್ ನಾಟ್ ಡಿವಿಸಿಬಲ್ ಬೈ ಅಂತ ಕೇಳಿದ್ದಾರೆ. 833,525 ಸಂಖ್ಯೆ ಕೆಳಗಿನ ಯಾವ ಸಂಖ್ಯೆಯಿಂದ ಭಾಗವಾಗುವುದಿಲ್ಲ ಅಂತ ಕೇಳಿದ್ದಾರೆ. ಭಾಗ ಆಗುತ್ತೆ ಅಲ್ಲ, ಭಾಗ ಆಗುವುದಿಲ್ಲ ಅಂತ. ರೈಟ್. ನೋಡಿ, 35ನ ನಾವು ಏನಂತ ಬರ್ಕೋಬಹುದು? 7 ಇಂಟು 5. ಸೊ 55ನ 11 ಇಂಟು 5, 25ನ 5 ಸ್ಕ್ವೇರ್, 15ನ 3 ಇಂಟು 5 ಅಲ್ವಾ? 5 ಕಾಮನ್ ಆಗಿದೆ, ಸೊ ಅದನ್ನ ನಾವು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಉಳಿದಿರೋದೇನು? 3, 11, 7. ಸೊ ನಮಗೆ ಈಸಿ ಯಾವುದು? 3 ಮತ್ತೆ 11. ಕೊನೆಯದಾಗಿ 7ನ ನೋಡೋಣ. ಮೊದಲನೇದಾಗಿ ಯಾವ್ದು ನೋಡೋಣ? 3 ಚೆಕ್ ಮಾಡೋಣ. ಸೊ 3ರಿಂದ 3 3 ಹೋಗುತ್ತೆ, 5 2 7, 7 5 12, ಇದು ಹೋಗುತ್ತೆ. ಇನ್ನೇನು ಉಳಿತು? 8 ಉಳಿತು. ಹಾಗಾದ್ರೆ ಈ ಸಂಖ್ಯೆ 3ರಿಂದ ಭಾಗ ಆಗಲ್ಲ. ಹಂಗಾದ್ರೆ ಈ ಸಂಖ್ಯೆ 15ರಿಂದ ಸಮೇತ ಭಾಗ ಆಗೋದಿಲ್ಲ. ಸೊ 5 ಯಾಕೆ ಚೆಕ್ ಮಾಡಿಲ್ಲ? 5ನ ಡಿವಿಸಿಬಲ್ ರೂಲ್ ಅಂದ್ರೆ ಕೊನೆಯಲ್ಲಿ 0 ಅಥವಾ 5 ಇರಬೇಕು. ಎಲ್ಲ ಆಪ್ಷನ್ಸ್ ಎಲ್ಲ 5 ಇದೆ. ಸೊ ನಮ್ಗೆ 5 ಯೂಸ್ ಇಲ್ಲ. ಸೊ ಉಳಿದಿರೋದೇನು? 3, 7, 11. ಸೊ 3 ಚೆಕ್ ಮಾಡಿಬಿಟ್ವಿ, ಬಂದ್ಬಿಡ್ತು. ಸಿಂಪಲ್. ಸೊ ಒಂದ್ ವೇಳೆ ನೀವು ಈ ಕಡೆಯಿಂದ ಬಂದಿದ್ರು ಅದೇ ಆನ್ಸರೇ ಬರುತ್ತೆ. ಓಕೆನಾ? ಬಟ್ ಏನ್ ಮಾಡ್ತೀವಿ ನಾವು? ಕೆಳಗಡೆಯಿಂದ ಮೇಲ್ಗಡೆಗೆ ಹೋಗ್ತಾ ಇದ್ವಿ ಅಷ್ಟೇ. ಸಿಂಪಲ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಈಸ್ ದ ಲಾರ್ಜೆಸ್ಟ್ ನಂಬರ್ ಬಿಟ್ವೀನ್ 4,000 ಅಂಡ್ 5,000 ದಟ್ ಈಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 42 ಅಂತ ಇದೆ. 4,000 ಮತ್ತು 5,000 ನಡುವಿನ 42ರಿಂದ ಸಂಪೂರ್ಣವಾಗಿ ಭಾಗವಾಗುವ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಓಕೆನಾ? ಸೊ 4 9 5 6 4 4 6 4998 ಅಂಡ್ 4032 ಅಂತ ಇದೆ. ಸೊ 42ನ ನಾವು ಏನಂತ ಬರ್ಕೋದಪ್ಪ? 6 ಇಂಟು 7, ಆರ್ 2 ಇಂಟು 3 ಇಂಟು 7. ದಿಸ್ ಈಸ್ ದ ಪವರ್ ಆಫ್ ಫ್ಯಾಕ್ಟರ್ಸ್. ಸೊ ಫ್ಯಾಕ್ಟರ್ಸ್ ಅನ್ನ ಯೂಸ್ ಮಾಡಿಕೊಂಡು ನಾವು ಸಿಂಪಲ್ ಆಗಿ ಮಾಡಬಹುದು. ರೈಟ್. ಸೊ ನೋಡಿ, 2ರಿಂದ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಎಲ್ಲದರಲ್ಲೂ ಸಮೇತ ಏನಿದೆ? ಈವನ್ ನಂಬರ್ ಇದೆ. ನೆಕ್ಸ್ಟ್ 3ರಿಂದ ಚೆಕ್ ಮಾಡೋಣವಾ? ಮಾಡೋಣ ಸರ್. ಸೊ 3ರಿಂದ 4 ಹೋಗುತ್ತೆ, 4 5 ಹೋಗುತ್ತೆ, 6 ಹೋಗುತ್ತೆ. ಇದು 3ರಿಂದ ಕಂಪ್ಲೀಟ್ಲಿ ಡಿವಿಸಿಬಲ್ ಆಗುತ್ತೆ. ರೈಟ್. ನೆಕ್ಸ್ಟ್ ಇದು 12 18, ಇದೂ ಆಗುತ್ತೆ. ನೆಕ್ಸ್ಟ್ ಇದೂ ಆಗುತ್ತೆ, ಅಂಡ್ ಇದೂ ಸಮೇತ ಆಗುತ್ತೆ. ಹಾಗಾದ್ರೆ ಏನ್ ಚೆಕ್ ಮಾಡ್ಬೇಕು ನಾವು? 7ರಿಂದ ಚೆಕ್ ಮಾಡಬೇಕು. ರೈಟ್. ಸೊ 7 7s 49, 7 8s 56, ಇದು ಹೋಗುತ್ತೆ. ಹಾಗಾದ್ರೆ 4956 ಹೋಗುತ್ತೆ. ಅವ್ರು ಏನ್ ಕೇಳಿದ್ದಾರೆ? ಲಾರ್ಜೆಸ್ಟ್ ನಂಬರ್. 4956 ಗಿಂತ ಅತಿ ದೊಡ್ಡ ಸಂಖ್ಯೆ ಯಾವ್ದಿದೆ ಅದನ್ನ ಚೆಕ್ ಮಾಡಿದ್ರೆ ಸಾಕು ಅಲ್ವಾ? ಸೊ ಹಾಗಾದ್ರೆ ಈ 2 ನಮ್ಗೆ ಬೇಕಾಗಿಲ್ಲ. ಇನ್ನು ಉಳಿದಿರೋದೇನು? 4998. 4998 ಈ ಸಂಖ್ಯೆ 7ರಿಂದ ಭಾಗ ಆದ್ರೆ ಇದೇ ಆನ್ಸರ್, ಇದೇ ಲಾರ್ಜೆಸ್ಟ್ ನಂಬರ್. ಒಂದು ವೇಳೆ ಆಗಿಲ್ಲ ಅಂದ್ರೆ 4956 ಆನ್ಸರ್. ಓಕೆನಾ? 57 7 1 7 7 7 1 7 14. ಕ್ಲಿಯರ್? ಸೊ ನಮಗೆ ಇದು 7ರಿಂದ ಈಸಿಯಾಗಿ ಭಾಗ ಆಗುತ್ತೆ. ಹಾಗಾದ್ರೆ ಆನ್ಸರ್ ಏನು? 4998. ಆನ್ಸರ್ ಏನು? 4998. ಸಿಂಪಲ್ ಇದೆ, ಬೇಸಿಕ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ, ಫೈಂಡ್ ದ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ x and y given that the number 83y47x is divisible by 72 ಅಂತ ಇದೆ. 83y547x ಎಂಬ ಸಂಖ್ಯೆ 72ರಿಂದ ಭಾಗವಾಗುತ್ತದೆ. ಅವರೇ ಕೊಟ್ಬಿಟ್ಟಿದ್ದಾರೆ ಈ ಸಂಖ್ಯೆ ಏನಾಗುತ್ತೆ? 72ರಿಂದ ಭಾಗ ಆಗುತ್ತೆ ಅಂತ. ರೈಟ್. ಸೊ ಎಂದಾದ್ರೆ ಎಕ್ಸ್ ಮತ್ತು ವೈಗಳ ವರ್ಗಗಳ ಮೊತ್ತವನ್ನು ಕಂಡುಹಿಡಿರಿ ಅಂತ ಹೇಳಿದ್ರು. ಅಂದ್ರೆ ಎಕ್ಸ್ ಮತ್ತು ವೈಗಳ ಸ್ಕ್ವೇರ್ ಅನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ರೈಟ್. 8 3 5 4 7 ಮತ್ತೆ ಎಕ್ಸ್. ರೈಟ್. ಡಿವೈಡೆಡ್ ಬೈ 9 ಇಂಟು 8 ಅಂತ ಬರ್ಕೋಬಹುದಾ? ಎಸ್ ಸರ್, ಬರ್ಕೋಬಹುದು. ರೈಟ್. ಸೊ 72ನ 9 ಇಂಟು 8 ಅಂತ ಬರ್ಕೊಂಡು 8ನ ಡಿವಿಸಿಬಲ್ ರೂಲ್ ಏನು? ಕೊನೆ 3 ಸಂಖ್ಯೆ 8ರಿಂದ ಭಾಗ ಆಗ್ಬೇಕು. ಹಾಗಾದ್ರೆ 4 7 ಎಕ್ಸ್ ನ ವ್ಯಾಲ್ಯೂ ನಾನು 0 ಅಂತ ತಗೊಂತೀನಿ, ಡಿವೈಡೆಡ್ ಬೈ 8. ಕ್ಲಿಯರ್? ಸೊ 8 5 40, ರಿಮೈನಿಂಗ್ ಎಷ್ಟು? 70 ಉಳಿತು.
70 ಹೋಗುತ್ತಾ? ಹೋಗಲ್ಲ ಸರ್. ಹಾಗಾದ್ರೆ ಎಷ್ಟು? 72 8ರಿಂದ ಭಾಗ ಆಗುತ್ತೆ. ಹಾಗಾದ್ರೆ ಈ ಪ್ಲೇಸಲ್ಲಿ 72 ಪುಟ್ ಮಾಡಿದ್ವಿ ಅನ್ಕೊಳ್ಳಿ ಅಲ್ವಾ, 72 ಪುಟ್ ಮಾಡಿದ್ವಿ ಅನ್ಕೊಳ್ಳಿ, ಈಸಿಯಾಗಿ ಹೋಗುತ್ತೆ. ಕ್ಲಿಯರ್? ಹಾಗಾದ್ರೆ ಎಕ್ಸ್ ನ ವ್ಯಾಲ್ಯೂ ಏನು? 2 ಬಂತು. ಕ್ಲಿಯರ್? ಸೊ ಎಕ್ಸ್ ನ ವ್ಯಾಲ್ಯೂ ಏನು ಬಂತು? 2 ಬಂತು. ರೈಟ್. ಸೊ ಹಾಗಾದ್ರೆ 83y5 4 7 2 ಡಿವೈಡೆಡ್ ಬೈ 9 ಇಂಟು 8 ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಉಳಿದಿರೋದೇನೀಗ 9 ಮಾತ್ರ. ಕ್ಲಿಯರ್? ಸೊ 5 4 ಹೋಯ್ತು, 7 2 ಹೋಯ್ತು, 8 3 ಇದೆ. 8 3 ಎಷ್ಟು? 11. 11ಕ್ಕೆ ಏನು ಸೇರಿಸಿದ್ರೆ ಅದು 9ರಿಂದ ಭಾಗ ಆಗುತ್ತೆ. 11 ಪ್ಲಸ್ ಎಕ್ಸ್ ಬೈ 9 ಅಂತ ಬರ್ಕೊಳ್ಳಿ. ನಿಮ್ಗೆ ಕ್ಲಾರಿಟಿಯಾಗಿ ಕೊಡ್ತಾ ಇದ್ದೀನಿ ನೋಡಿ. ಓಕೆನಾ? ಬಿಕಾಸ್ ನೆಕ್ಸ್ಟ್ ಬರುವಂಥ ಪ್ರಾಬ್ಲಮ್ಸ್ಗೆ ನಾವು ಸ್ವಲ್ಪ ಸ್ಪೀಡ್ ಮಾಡೋಣ ಅಂತ. ಕ್ಲಿಯರ್? ಇದು 18. 9 ಟೇಬಲಲ್ಲಿ 18 ಬರುತ್ತೆ. ಹಾಗಾದ್ರೆ 11ಕ್ಕೆ ಏನು ಆ್ಯಡ್ ಮಾಡಿದ್ರೆ 18 ಬರುತ್ತೆ, 11ಕ್ಕೆ 7 ಆ್ಯಡ್ ಮಾಡಿದ್ರೆ ಅದು 18 ಆಗುತ್ತೆ. ಸೊ ಹಾಗಾದ್ರೆ ವೈನ ವ್ಯಾಲ್ಯೂ ಎಷ್ಟು ಬಂತು? 7. ಎಕ್ಸ್ ನ ವ್ಯಾಲ್ಯೂ ಎಷ್ಟು ಬಂತು? 2. ಅವ್ರು ಏನು ಕೇಳಿದ್ದಾರೆ? ಈ ಎರಡರದ್ದು ಸಮ್ ಆಫ್ ಸ್ಕ್ವೇರ್ಸ್ ಅಂತ ಕೇಳಿದ್ದಾರೆ. ರೈಟ್? ಸೊ 7 ಸ್ಕ್ವೇರ್ ಎಷ್ಟಾಯ್ತು? 49 ಪ್ಲಸ್ 2 ಸ್ಕ್ವೇರ್ ಎಷ್ಟು? 4. 49 ಪ್ಲಸ್ 4 ಎಷ್ಟು? 53. ಸಿಂಪಲ್ ಇದೆ ಕ್ವಶನ್. ಓಕೆನಾ? ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಈಸ್ ಡಿವಿಸಿಬಲ್ ಬೈ 49 ಅಂತ ಇದೆ. ಸೊ 49 ನಾವು ಏನಂತ ಬರ್ಬೋದು? 7 ಸ್ಕ್ವೇರ್ ಅಂದ್ರೆ ಇದು 7ರಿಂದ ಭಾಗ ಆಗಬೇಕು. ಚೆಕ್ ಮಾಡೋಣ ತಗೊಳ್ಳಿ. ಎಲ್ಲ ಆಪ್ಷನ್ಸ್ ಚೆಕ್ ಮಾಡ್ಕೊಂಡು ಹೋಗ್ಬೇಕು, ಬೇರೆ ಆಪ್ಷನ್ ಇಲ್ಲ. ಒಂದು ವೇಳೆ ಡಬಲ್ ಡಬಲ್ ಮಾಡ್ಕೊಂಡು ಹೋದ್ರೂ ಚೆಕ್ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಕಾಮನ್ ಆಗಿ ಮಾಡಿದ್ರು ಚೆಕ್ ಮಾಡ್ಕೊಂಡು ಹೋಗ್ಬೇಕು. ನಾವು ಕಾಮನ್ ಆಗೇ ಮಾಡ್ತೀವಿ ಅಂದ್ರೆ ಕಾಮನ್ ಆಗಿ ಮಾಡೋಣ. 7ರಿಂದ 7 ಹೋಗುತ್ತೆ, 13 ಹೋಗಲ್ಲ. 7 1 7, ಇನ್ನೆಷ್ಟು ಉಳಿತು? 62 ಉಳಿತು. 7 8 56, ಮತ್ತೆ 69 ಉಳಿತು. 7 9 63, 6 ಉಳಿತು. 67 ಆಯಿತು. 9 64, 63, ಇನ್ನೆಷ್ಟು ಉಳಿತು? 4 ಉಳಿತು. 49 ಆಯಿತು. ಇದು ಹೋಗುತ್ತೆ. ಓಕೆ, ಇನ್ನೊಂದ್ಸಲ ಬೇಕಾದ್ರೆ ಚೆಕ್ ಮಾಡಿ ನೋಡಿ. ವಾ 7 ಹೋಗುತ್ತೆ, ಇನ್ನು 6 ಉಳಿತು. 62 ಆಯಿತು. 50 ಅಂದ್ರೆ ಇನ್ನು 69 ಆಯಿತು. 63 ಅಂದ್ರೆ ಇನ್ನು 67 ಆಯಿತು. ಓಕೆ, 63 ಅಂದ್ರೆ ಇನ್ನು 49 ಆಯಿತು. ಇದು ಹೋಗುತ್ತೆ. ಇಷ್ಟೇ ಆನ್ಸರ್. ಎಲ್ಲ ಆಪ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಕ್ಲಿಯರ್? ಒಂದೊಂದು ವೇಳೆ ಆಪ್ಷನ್ ಇಲ್ಲಿ ಇರ್ಬೋದು, ಇಲ್ಲಿ ಇರ್ಬೋದು, ಅವು ನಾವು ಏನು ಮಾಡೋಕ್ಕಾಗಲ್ಲ, ಎಲ್ಲನೂ ಮಾಡಲೇಬೇಕು. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ನೋಡಿ, 56. ದ ವ್ಯಾಲ್ಯೂ ಆಫ್ 1 ಮೈನಸ್ 1/2 ಇಂಟು 1 ಮೈನಸ್ 1/3 ಇಂಟು 1 ಮೈನಸ್ 1/4 ಇಂಟು 1 ಮೈನಸ್ 1/5 ಅಪ್ ಟು ಎಲ್ಲವರೆಗೂ 1 ಮೈನಸ್ 1/m ಅಂತ ಇದೆ. ಕ್ಲಿಯರ್? ಈಗ ಇದೇನಾಗುತ್ತೆ? 2 ಇಂಟು 1 ಎಷ್ಟು ಪಟ್ಟು? 2 ಮೈನಸ್ 1 ಎಷ್ಟು? 1. 1/2 ಆಯಿತು. ಅದೇ ಥರ 3 ಇಂಟು 1 ಎಷ್ಟು? 3. 3 ಮೈನಸ್ 1 ಎಷ್ಟು? 2. ಸೊ ಇದೇನಾಯಿತು? 2/3 ಆಯಿತು. ಅದೇ ಥರ 4 ಇಂಟು 1 ಎಷ್ಟು? 4. 4 ಮೈನಸ್ 1 ಎಷ್ಟು? 3. ಇದೇನಾಯಿತು? 3/4 ಆಯಿತು. ಅದೇ ಥರ ಇದೇನಾಗುತ್ತೆ? 4/5 ಆಗುತ್ತೆ. ಈ ಥರ ಆಗ್ತಾ ಇಲ್ಲಿ ನೋಡಿ, ಇಲ್ಲಿ 2 ಇದೆ, ನೆಕ್ಸ್ಟ್ ಇಲ್ಲಿ ಏನಾಗಿದೆ? 2/3 ಆಗಿದೆ. ಇಲ್ಲಿ 3 ಇದೆ, ನೆಕ್ಸ್ಟ್ ಏನಾಗಿದೆ? 3/4 ಆಗಿದೆ. ಇಲ್ಲಿ ಏನಿದೆ? 4 ಇದೆ, ಇಲ್ಲಿ 4 ಇದೆ, ನೆಕ್ಸ್ಟ್ ಏನಾಗಿದೆ? 4/5 ಆಗಿದೆ. ಅದೇ ಥರ ಸೊ ಆನ್ ಇಲ್ಲಿ ಏನು ಬರುತ್ತೆ? m-1. ಸೊ ಕ್ಲಿಯರ್? m ಇಂಟು 1 ಏನಾಗುತ್ತೆ? m-1 ಡಿವೈಡೆಡ್ ಬೈ m ಆಗುತ್ತೆ. ಕ್ಲಿಯರಾ? ಸೊ ಇದು ನಮಗೆ ಬಂದಿಲ್ಲ ಅಂದರೆ ಹಿಂಗೆ ಬರ್ಕೊಳ್ಳಿ. ಇಲ್ಲಿ 4 ಇರೋದು ಇಲ್ಲಿ 4 ಬಂತು, ಇಲ್ಲಿ 3 ಇರೋದು 3 ಬಂತು, 2 ಇರೋದು 2 ಬಂತು. ಅದೇ ಥರ ಇಲ್ಲಿ m-1 ಇದೆ, ಇಲ್ಲಿ m-1 ಬಂದೇ ಬರುತ್ತೆ. ಸಿಂಪಲ್. ಇದು ಕ್ಯಾನ್ಸಲ್. ಇನ್ನು ಉಳಿದಿರೋದೇನು? 1/m. ಕ್ಲಿಯರ್? ಇದೆಲ್ಲ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. 3 3 4 4 5 5 6 6 7 7 ಅಪ್ ಟು ಇಲ್ಲರೂ ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿದಿರೋದೇನು? 1/m. ಓಕೆನಾ? ಯಾಕೆ ಸರ್ 1/m? ಮುಂದೆ ಇಲ್ವಾ? ಮುಂದೆ ಇಲ್ಲ, ಬಿಕಾಸ್ ನೋಡಿ ಕೊಟ್ಟಿರೋದು ಇಷ್ಟ ಅವರು. ಕ್ಲಿಯರ್? ಒಂದು ವೇಳೆ ಇನ್ಫಿನಿಟಿ ಅವ್ರು ಕೊಟ್ಟಿದ್ರೆ ನಾವಾಗ ಎನ್ ಫಾರ್ಮುಲಾ ಯೂಸ್ ಮಾಡಿ ಮಾಡ್ಬೋದಿತ್ತು. ಕ್ಲಿಯರ್? ಅವ್ರು ಏನು ಕೊಟ್ಟಿದ್ದಾರೆ? 1 ಮೈನಸ್ 1/m ಮಾತ್ರ ಕೊಟ್ಟಿದ್ದಾರೆ. ಕ್ಲಿಯರ್? ಯಾವುದು ಸಿಂಪ್ಲಿಫಿಕೇಶನ್ ಪ್ರಶ್ನೆ ಬಂತು? ನಮ್ಗೆ ಸಿಂಪ್ಲಿಫಿಕೇಶನ್ ಪ್ರಶ್ನೆ ಬೇಡ, ನಂಬರ್ ಸಿಸ್ಟಮ್ ಪ್ರಶ್ನೆ. ರೈಟ್? ನೋಡೋಣ ನೆಕ್ಸ್ಟ್. ವಿಚ್ ಆಫ್ ದ ಫಾಲೋಯಿಂಗ್ ಪೈರ್ಸ್ ಆಫ್ ನಂಬರ್ಸ್ ಆರ್ ರಿಲೇಟಿವ್ಲಿ ಪ್ರೈಮ್ ಟು ಈಚ್ ಅದರ್? ರಿಲೇಟಿವ್ಲಿ ಪ್ರೈಮ್ ಅಂದ್ರೆ ಏನು? ಕೋ ಪ್ರೈಮ್ ಅಂತ ಅರ್ಥ. ಕ್ಲಿಯರಾ? ಕೆಳಗಿನ ಯಾವ ಸಂಖ್ಯೆ ಜೋಡಿಗಳನ್ನು ಪರಸ್ಪರ ಸಪ್ರಧಾನ ಸಂಪೇಕ್ಷ ಪ್ರಧಾನ ಆಗಿದೆ ಅಂತ ಹೇಳಿದ್ದಾರೆ. ರೈಟ್? ಹಾಗಾದ್ರೆ ಕೋ ಪ್ರೈಮ್ ಅಂದ್ರೆ ನೋಡಿ 1 ಇರಬೇಕು. ಸೊ HF ಏನಾಗಿರ್ಬೇಕು? 1 ಇರಬೇಕು. ಕ್ಲಿಯರ್? ಇದು ಯಾವ್ದರಿಂದ ಭಾಗ ಆಗುತ್ತೆ? 26 2 ಆಗುತ್ತೆ, 13 4 ಆಗುತ್ತೆ. 13 ಟೇಬಲ್ 105 ಬರುತ್ತಾ? ಬರಲ್ಲ. 4 ಟೇಬಲ್ ಅಲ್ಲಿ ಬರುತ್ತಾ? ಬರಲ್ಲ. 2 ಟೇಬಲ್ ಬರುತ್ತಾ? ಬರಲ್ಲ. ನೋಡೋಣ. ಇದು
17 4 जा 17 5 जा 17 ಪ್ರೈಮ್ ನಂಬರ್ 13 5 जा 13 7 जा 13 ಪ್ರೈಮ್ ನಂಬರ್ 17 6 जा 17 9 जा ಇದು ಪ್ರೈಮ್ ನಂಬರ್ ಈ ಮೂರು ಸಂಖ್ಯೆಗಳನ್ನ ಏನಾಗುತ್ತೆ ಡಿವೈಡ್ ಆಗುತ್ತೆ ಹಾಗಾದ್ರೆ ಈ ಸಂಖ್ಯೆ ಇಲ್ಲ ಅದನ್ನ ನಾವು ಕೋಪ್ರೈಮ್ ಅಂತ ಕರೀತೀವಿ ದಟ್ ಇಸ್ HCF is equal to what 1 ಕ್ಲಿಯರ್ ಸೊ ಇಲ್ಲಿ HCF ಏನಾಗಿರುತ್ತೆ 13 ಆಗಿರಬಹುದು ಕ್ಲಿಯರ್ ಸೊ ಇಲ್ಲಿ HCF ಏನಾಗಿರುತ್ತೆ 17 ಇಲ್ಲಿ HCF ಏನು 7 ಇಲ್ಲಿ HCF ಎಷ್ಟು 17 ಇಲ್ಲಿ HCF ಎಷ್ಟು ಇಲ್ಲೂ ಸಮೇತ 17 ಕ್ಲಿಯರ್ next if a 7-digit number 78P3945 is divisible by 11 then the value of P is ಅಂತ ಕೇಳಿದ್ದಾರೆ 7 ಅಂಕೆಯ ಸಂಖ್ಯೆ 7 8 P 3 9 4 5 ಅನ್ನು 11 ರಿಂದ ಭಾಗಿಸಬಹುದಾದರೆ P ಯ ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ ಓಕೆ ಸೊ 11 ನ ಡಿವಿಸಿಬಲ್ ರೂಲ್ ಏನಪ್ಪಾ sum of even places minus sum of odd places or sum of odd places minus sum of even places ಸಮ ಸಂಖ್ಯೆ ಮೈನಸ್ ಬೆಸ ಸಂಖ್ಯೆ ಅಲ್ವಾ ಬೆಸ ಪ್ಲೇಸ್ ಇರುತ್ತಲ್ವ ಅದ್ರದ್ದು ಸೊ ನೋಡಿ ಈವನ್ ಪ್ಲೇಸಸ್ 7 ಪ್ಲಸ್ ಪಿ 9 5 9 ಪ್ಲಸ್ 5 14 14 ಪ್ಲಸ್ 7 ಎಷ್ಟು 21 ಅದ್ರ 21 ಪ್ಲಸ್ ಪಿ ಮೈನಸ್ 8 ಪ್ಲಸ್ 3 11 11 ಪ್ಲಸ್ 4 15 ಮೈನಸ್ 15 ಇಸ್ ಈಕ್ವಲ್ ಟು 0 ಆರ್ 11 ನಮ್ಗೆ ಬರಬೇಕು ರೈಟ್ ಇಲ್ಲಿ ನೋಡಿ 21 ಪ್ಲಸ್ ಪಿ is equal to minus 15 ಆ ಕಡೆ ಹೋದ್ರೆ ಪ್ಲಸ್ 15 ಕ್ಲಿಯರ್ ಸೊ ಪಿ ಇಸ್ ಈಕ್ವಲ್ ಟು 15 ಪ್ಲಸ್ ಪಿ ಇರೋದು ಹಾಕೊಡಿದ್ರೆ ಮೈನಸ್ ಸೊ ಹಾಗಾದ್ರೆ ಪಿ ಇಸ್ ಈಕ್ವಲ್ ಟು ಏನಾಯ್ತು ಮೈನಸ್ 6 ಕ್ಲಿಯರ್ ನಮ್ಗೆ ಏನು ಬರಬೇಕು ಪ್ಲಸ್ ಅಲ್ಲಿ ಬರಬೇಕು ಪ್ಲಸ್ ಅಲ್ಲಿ ಬರ್ಬೇಕಂದ್ರೆ ಏನು ಪ್ಲಸ್ 11 ಹಾಗಾದ್ರೆ ಪಿ ಇಸ್ ಈಕ್ವಲ್ ಟು ಏನಾಯ್ತು 5 ಕ್ಲಿಯರ್ ಸೊ ಪಿ ಇಸ್ ಈಕ್ವಲ್ ಟು ಏನು 5 ಇಲ್ಲಿ ನೋಡಿ ಒಂದು ವೇಳೆ ಮೈನಸ್ 7 ಬಂದಿದೆ ಅನ್ಕೊಳ್ಳಿ ನಮಗೆ ಪಾಸಿಟಿವ್ ವ್ಯಾಲ್ಯೂ ಬರಬೇಕು ಅಲ್ವಾ 0 ಆರ್ 11 ತಗೋಬೇಕು 0 ತಗೊಂಡ್ರೆ ಮೈನಸ್ 7 ಬರುತ್ತೆ ಕ್ಲಿಯರ್ ನಮ್ಗೆ ಏನು ಬೇಕು ಪಾಸಿಟಿವ್ ಬರಬೇಕು 11 ತಗೊಂಡಿದೆ ಅನ್ಕೊಳ್ಳಿ ಮೈನಸ್ 7 ಪ್ಲಸ್ 11 ಎಷ್ಟು ಕ್ಲಿಯರ್ ಸೊ ಮೈನಸ್ 8 ಇದೆ ಅವಾಗ ಪಾಸಿಟಿವ್ ಅಲ್ಲಿ ಬರ್ಬೇಕಂದ್ರೆ ಏನು ಪ್ಲಸ್ 3 ಕ್ಲಿಯರಾ ಓಕೆನಾ what is the smallest natural number that should be added to 5023 such that a remainder of 5 is left when the resulting number is divided by each of the number is 20 98 35 and 21 ಅಂತ ಕೊಟ್ಟಿದ್ದಾರೆ 5023 ಸೇರಿಸಬೇಕಾದ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಎಷ್ಟು ಹಾಗೆ ಸೇರಿಸಿದ ಸಂಖ್ಯೆಯನ್ನು 20 98 35 ಮತ್ತು 21 ರಿಂದ ಭಾಗಿಸಿದಾಗ ಉಳಿಕೆ 5 ಬರಬೇಕು ಅಂತ ಹೇಳಿದ್ದಾರೆ ರೈಟ್ ಹಂಗಾದ್ರೇನು ಈಚ್ ಕೇಸ್ ರಿಮೈಂಡರ್ ಏನು ಬರಬೇಕು 5 ಬರಬೇಕು ಸೊ ನಾವು ಏನು ಮಾಡೋಣ ಆ ರಿಮೈಂಡರ್ ಅನ್ನ ಫಸ್ಟ್ ತೆಗೆದುಬಿಡೋಣ ಆಗ ಆ ಸಂಖ್ಯೆ ಕಂಪ್ಲೀಟ್ಲಿ 20 98 35 ಮತ್ತು 21 ರಿಂದ ಕಂಪ್ಲೀಟ್ಲಿ ಡಿವಿಸಿಬಲ್ ಆಗುತ್ತೆ ಕ್ಲಿಯರ್ ಈ ತರ ಪ್ರಶ್ನೆ ಬಂದಾಗ ಫಸ್ಟ್ ನಾವು ಏನು ಮಾಡೋಣ ರಿಮೈಂಡರ್ನ ತೆಗೆದುಬಿಡೋಣ ಕ್ಲಿಯರ್ ಸೊ ರಿಮೈಂಡರ್ನ ತೆಗೆಯೋಣ ಇಲ್ಲಿ ರಿಮೈಂಡರ್ನ ತೆಗೆಯೋಣ ಇಲ್ಲಿ ರಿಮೈಂಡರ್ನ ತೆಗೆಯೋಣ ಇಲ್ಲೂ ರಿಮೈಂಡರ್ನ ತೆಗೆಯೋಣ ಸೊ ಆನ್ಸರ್ ಎಷ್ಟು ಬರುತ್ತೆ ಇಲ್ಲಿ 857 ಇಲ್ಲೆಷ್ಟು 845 ಇಲ್ಲೆಷ್ಟು 841 ಇಲ್ಲೆಷ್ಟು 850 ಕ್ಲಿಯರ್ ಸೊ ಈಗ 5023ಕ್ಕೆ ಈ ಸಂಖ್ಯೆಯಲ್ಲಿ ಯಾವ ಸಂಖ್ಯೆ ಆ್ಯಡ್ ಮಾಡಿದ್ರೆ ಅದು 20 ರಿಂದ 98 ರಿಂದ 35 ರಿಂದ 21 ರಿಂದ ಭಾಗ ಆಗುತ್ತೆ ರಿಮೈಂಡರ್ ನಾವು ಫಸ್ಟ್ ತೆಗೆದ್ಬಿಟ್ಟಿದ್ವಿ ಅಲ್ವಾ ಸೊ ನೋಡಿ 20 ನಾವೇನಂತ ಬರೀಬೋದ್ರಿ 10 × 2 ಹಾಗಾದ್ರೆ ಈ ಸಂಖ್ಯೆಯನ್ನು 10 ರಿಂದ ಭಾಗ ಆಗ್ಬೇಕು 10 ರಿಂದ ಭಾಗ ಆಗ್ಬೇಕಂದ್ರೆ ಕೊನೆಯಲ್ಲಿ ಏನಿರ್ಬೇಕು 0 ಸೊ 3ಗೆ ಏನು ಆ್ಯಡ್ ಮಾಡಿದ್ರೆ 0 ಬರುತ್ತೆ 3ಗೆ 7 ಆ್ಯಡ್ ಮಾಡಿದ್ರೆ 0 ಬರುತ್ತೆ ಮುಗೀತು ಆನ್ಸರ್ ಹಾಗಾದ್ರೆ ಎಷ್ಟು 857 ಪ್ಲಸ್ 5 860 ಸಿಂಪಲ್ ಮುಗೀತು ಮಾಡೋ ಅವಶ್ಯಕತೆ ಇಲ್ಲ ಸರ್ ನಾವು ಮಾಡ್ತೀವಿ ಅಂದರೆ ನಾವು ಮಾಡೋಣ ತಗೊಳ್ಳಿ ಒಂದು ಮಾಡಿಸೋಣ 10 ಆಯಿತು 1 ಆಯಿತು 8 ಆಯಿತು 8 ಆಯಿತು 58 ಆಯಿತು ಕ್ಲಿಯರ್ ಸೊ ಈ ಸಂಖ್ಯೆ 20 ರಿಂದ ಹೋಗ್ಬಿಡುತ್ತೆ ಬಿಕಾಸ್ ನೋಡಿ ಲಾಸ್ಟಲ್ಲಿ 0 ಬರಬೇಕು ಹೋಯ್ತು 98 ನೋಡೋಣ 98 × 6 ಎಷ್ಟು 6 8 48 4 ಕ್ಯಾರಿ 6 9 54 ಪ್ಲಸ್ 4 58 ಕಂಪ್ಲೀಟ್ ಡಿವಿಸಿಬಲ್ ಆಗುತ್ತೆ ಅದೇ ಥರ 35 ಅಂದರೆ 7 × 5 7ರಿಂದ ಮಾಡೋಣ 7 8 56 28 ಅದು ಹೋಯ್ತು ನೆಕ್ಸ್ಟು 21 7 × 3 7 ಇಂದ ಹೋಗ್ಬಿಡುತ್ತೆ ಇನ್ನು 3 ಚೆಕ್ ಮಾಡೋಣ 8 8 16 16 5 21 ಇದು ಕಂಪ್ಲೀಟ್ ಡಿವಿಸಿಬಲ್ ಆಗುತ್ತೆ ಇಷ್ಟೆಲ್ಲ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ನಮ್ಗೆ ಏನು ಬೇಕು 10 ಬೇಕು 10 ಬೇಕಂದ್ರೆ ಕೊನೆಯಲ್ಲಿ ಏನಿರಬೇಕು 0 ಇರಬೇಕು 3ಗೆ ಏನು ಆ್ಯಡ್ ಮಾಡಿದ್ರೆ 0 ಬರುತ್ತೆ 7 ಕ್ಲಿಯರ್ 7 17 27 ಆಪ್ಷನ್ ಇರೋದೇನು 7 ಇದೆ
857 ಇಷ್ಟೇ. ಪೂರ್ತಿ ಮಾಡಬೇಕಾ? ಮಾಡೋ ಅವಶ್ಯಕತೆ ಇಲ್ಲ, ರೈಟ್. ನೆಕ್ಸ್ಟ್ ಸಿಂಪ್ಲಿಫೈ 37 ಸ್ಕ್ವೇರ್ ಮೈನಸ್ 36 ಸ್ಕ್ವೇರ್ ಪ್ಲಸ್ 35 ಸ್ಕ್ವೇರ್ ಮೈನಸ್ 34 ಸ್ಕ್ವೇರ್ ಪ್ಲಸ್ 33 ಸ್ಕ್ವೇರ್ ಮೈನಸ್ 32 ಸ್ಕ್ವೇರ್ ಅಂತ ಇದೆ, ರೈಟ್. ಇದನ್ನು ನಾವು ಸಿಂಪ್ಲಿಫೈ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲೊಂದು ಕಾನ್ಸೆಪ್ಟ್ ಅನ್ನು ಹೇಳ್ತೀನಿ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಏನಪ್ಪ? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಲ್ವಾ? ಸೊ ಒಂದು ತಗೊಂಡು ತೋರಿಸ್ತೀನಿ ನೋಡಿ ನಿಮಗೆ. 37 ಸ್ಕ್ವೇರ್ ಮೈನಸ್ 36 ಸ್ಕ್ವೇರ್ ಅನ್ಕೊಳ್ಳಿ. ಇದು ಎ, ಇದು ಬಿ. ಹಾಗಾದ್ರೆ ಎ ಎಷ್ಟು? 37 ಪ್ಲಸ್ 36. ಎ ಮೈನಸ್ ಬಿ ಅಂದರೆ 37 ಮೈನಸ್ 36. ಕ್ಲಿಯರ್? ಸೊ ಹಾಗಾದ್ರೆ ಇದೆಷ್ಟಾಯಿತು? 73 ಇಂಟು 1 ಆಯಿತು. ಸೊ ಆನ್ಸರ್ ಎಷ್ಟಾಯಿತು? 73 ಆಯಿತು. ನಿಮಗೆ ನಾನು ಎಕ್ಸಾಂಪಲ್ ಹೇಳ್ತಿದ್ದೀನಿ, ಡೈರೆಕ್ಟಾಗಿ ಸೆಕೆಂಡ್ಸಲ್ಲಿ ಮಾಡ್ಬೋದು ಬೇಕಿದ್ರೆ ನೋಡಿ. 73 ಆಯಿತು. ಅಂದರೆ ಡಿಫರೆನ್ಸ್ 1 ಇದ್ದರೆ ಏನು ಬರುತ್ತೆ? ಜಸ್ಟ್ ಅಡಿಷನ್ ಬರುತ್ತೆ. ಇಲ್ಲಿ ನೋಡಿ, ಡಿಫರೆನ್ಸ್ ಏನಿದೆ? 1 ಇದೆ. 1 ಇಂಟು ಏನೇ ಮಾಡಲಿ ಇಷ್ಟೇ ಬರುತ್ತಲ್ವಾ? ಸೊ ಡಿಫರೆನ್ಸ್ 1 ಇದ್ದರೆ ನಮಗೆ ಇದು ಬೇಕಾಗಿಲ್ಲ. ಏನು ಬೇಕು? ಓನ್ಲಿ ಎ ಪ್ಲಸ್ ಬಿ ಬೇಕು. ಆದರೆ ಎ ಪ್ಲಸ್ ಬಿ ಮಾಡಿದ್ರೆ ಎಷ್ಟು ಬಂತು? 73. ಇಲ್ಲೂ ಡಿಫರೆನ್ಸ್ 1 ಇದೆ. ಕ್ಲಿಯರ್? ಸೊ ಎ ಪ್ಲಸ್ ಬಿ ಮಾಡಿದ್ರೆ ಇದು ಎಷ್ಟಾಗುತ್ತೆ? 69. ಇಲ್ಲೂ ಡಿಫರೆನ್ಸ್ 1 ಇದೆ. ಸೊ ಹಾಗಾದ್ರೆ ಎ ಪ್ಲಸ್ ಬಿ ಮಾಡಿದ್ರೆ ಇದು ಎಷ್ಟಾಗುತ್ತೆ? 65. ಸೊ ಏನಾಯಿತು? 73 ಪ್ಲಸ್ 69 ಪ್ಲಸ್ 65 ಮಾಡೋಣ ತಗೊಳ್ಳಿ. ಕ್ಲಿಯರ್? ಸೊ 5 9 14 ಪ್ಲಸ್ 3 17, ಒಂದು ಕ್ಯಾರಿ, 7 ಪ್ಲಸ್ 7 14, 14 ಪ್ಲಸ್ 6 ಎಷ್ಟು? 20. ಸೊ ಹಾಗಾದ್ರೆ ಆನ್ಸರ್ ಏನು? 207. ಮುಗೀತಾ? ಸಿಂಪಲ್ ಇದೆಯಾ? ಕಾನ್ಸೆಪ್ಟ್ ಅರ್ಥ ಆಯ್ತಾ? ಕಾನ್ಸೆಪ್ಟ್ ಅರ್ಥ ಆಯ್ತಂದ್ರೆ ಕಮೆಂಟ್ ರೂಪದಲ್ಲಿ ತಿಳಿಸಿ. ಅದೇ ಥರ ನೋಡಿ, ವೆನ್ ರೆಡ್ಯೂಸ್ಡ್ ಬೈ 6, ದ ಸ್ಮಾಲೆಸ್ಟ್ ನಂಬರ್ m ಈಸ್ ಡಿವಿಸಿಬಲ್ ಬೈ 9, 12 and 26. ದ ಡಿಜಿಟ್ ಸಮ್ ಆಫ್ m ಈಸ್ ಅಂತ ಕೇಳಿದ್ದಾರೆ. 6ಕ್ಕೆ ಕಡಿತ ಮಾಡಿದಾಗ ಅತಿ ಚಿಕ್ಕ ಸಂಖ್ಯೆ m ಅನ್ನು 9, 12, 26ರಿಂದ ಭಾಗಿಸಬಹುದು. m ನ ಅಂಕಿಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ, ರೈಟ್. ಸೊ 6ಕ್ಕೆ ಕಡಿತ ಮಾಡಿದಾಗ ನಮಗೆ ನಂಬರ್ ಗೊತ್ತಿಲ್ಲ. ಸೊ ನಂಬರ್ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಏನು? ಈ ಎಲ್ಲ ಸಂಖ್ಯೆಗಳು ಒಂದು ಸಂಖ್ಯೆಗೆ ಏನಾಗುತ್ತೆ? ಭಾಗ ಆಗುತ್ತೆ. ಅದನ್ನ ನಾವೇನಂತ ಕರಿತೀವಿ? ಎಲ್ ಸಿ ಎಂ ಅಂತ ಕರಿತೀವಿ. ಸೊ ಎಲ್ ಸಿ ಎಂ ನ ಫೈಂಡ್ ಔಟ್ ಮಾಡೋಣ ತಗೊಳ್ಳಿ. 9, 12, 26. ಸೊ ಇದನ್ನ ಏನಂತ ಬರ್ಕೋದಪ್ಪ? 3 ಸ್ಕ್ವೇರ್. ಇದನ್ನ ಏನಂತ ಬರ್ಕೋದು? 2 ಸ್ಕ್ವೇರ್ ಇಂಟು 3. ಇದನ್ನ ಏನಂತ ಬರ್ಕೋದು? 13 ಇಂಟು 2, ರೈಟ್. ಸೊ ಎಲ್ ಸಿ ಎಂ ನ ಫೈಂಡ್ ಔಟ್ ಮಾಡೋದಾಗೆ ಮೊದಲು ಏನು ಮಾಡ್ಕೋಬೇಕು? ಎಲ್ಲಾನು ಬರ್ಕೋಬೇಕು ಸಂಖ್ಯೆಗಳು. ಸೊ ಈಗ ಏನು ಮಾಡಬೇಕು? ಹೈಯೆಸ್ಟ್ ಪವರ್ 2 ದ ಹೈಯೆಸ್ಟ್ ಪವರ್ ಏನಿದೆ? ಸ್ಕ್ವೇರ್ ಇದೆ. 3 ದ ಹೈಯೆಸ್ಟ್ ಪವರ್ ಏನಿದೆ? ಸ್ಕ್ವೇರ್ ಇದೆ. ಹಂಗೆ ಬರ್ಕೊಳ್ಳಿ. 13 ದ ಹೈಯೆಸ್ಟ್ ಪವರ್ 1 ಇದೆ. ಸೊ ಇದೇನಾಯ್ತು? 4 ಇಂಟು 9 ಇಂಟು 13, ರೈಟ್. ಸೊ 9 ಇಂಟು 4 ಎಷ್ಟು? 36. 36 ಇಂಟು 13 ಎಷ್ಟು? ಗೊತ್ತಿಲ್ಲ ಸರ್, ಮಾಡೋಣ ತಗೊಳ್ಳಿ, ತೊಂದರೆ ಇಲ್ಲ. 13 6 ಜಾ 78, 7 ಕ್ಯಾರಿ, 13 3 ಜಾ 39 ಪ್ಲಸ್ 7 ದಟ್ ಈಸ್ 468. ಸೊ ಈ 468 ಏನಿದೆ, ಇದು 9ರಿಂದನೂ ಆಗುತ್ತೆ, 12ರಿಂದನೂ ಆಗುತ್ತೆ, 26ರಿಂದನೂ ಆಗುತ್ತೆ. ಕ್ಲಿಯರ್? ಅವ್ರು ಏನು ಕೊಟ್ಟಿದ್ದಾರೆ? ವೆನ್ ರೆಡ್ಯೂಸ್ಡ್ ಬೈ 6, 6ಅನ್ನು ಕಡಿತ ಮಾಡಿದಾಗ ಇವು ಡಿವಿಸಿಬಲ್ ಆಗುತ್ತೆ. ಹಂಗಾದ್ರೆ ನಾವು ಏನು ಮಾಡಬೇಕು? ಒರಿಜಿನಲ್ ನಂಬರ್ ಬೇಕಂದ್ರೆ ಏನು ಮಾಡಬೇಕು? ಆ 6ಅನ್ನು ಏನು ಮಾಡಬೇಕು? ಅಡಿಷನ್ ಮಾಡಿದ್ರೆ ನಮ್ಗೆ ಒರಿಜಿನಲ್ ನಂಬರ್ ಬರುತ್ತೆ. ಹಾಗಾದ್ರೆ ಎಷ್ಟಾಯ್ತು? ಇದು 474. ಕ್ಲಿಯರ್? 474. ಸರ್ ಮತ್ತೆ ಆನ್ಸರ್ 474 ಇಲ್ಲಲ್ಲ. ಬಟ್ ಅವ್ರು ಕೇಳ್ರೇನು? ದ ಡಿಜಿಟ್ ಸಮ್ ಆಫ್ ಅಂದ್ರೆ ಡಿಜಿಟ್ಸ್ನ ಸಮ್ ಕೇಳಿದ್ದಾರೆ, ರೈಟ್. ಸೊ 4 ಪ್ಲಸ್ 7 ಎಷ್ಟು? 11. 11 ಪ್ಲಸ್ 4 ಎಷ್ಟು? 15. ಹಾಗಾದ್ರೆ ಸಮ್ ಆಫ್ ಡಿಜಿಟ್ ಆಫ್ ಎಮ್ ಏನು? 15. ಕ್ಲಿಯರ್ ಇದೆಯಾ? ಸ್ವಲ್ಪ ಟ್ರಿಕ್ ಇರುತ್ತೆ, ನಾವು ಅರ್ಥ ಮಾಡ್ಕೊಂಡ್ರೆ ಸಿಂಪಲ್ ಆಗಿ ಸಾಲ್ವ್ ಮಾಡ್ಬೋದು. ಇನ್ನೆಲ್ಲ ಪ್ರಶ್ನೆಗಳು ಸಮೇತ ಮಾಡರೇಟ್ ಟು ಆಡೇ ಇರುತ್ತೆ. ಕ್ಲಿಯರ್? ಆಡೇನಿರಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ? ಕೇಳಿರಲ್ಲ ಜಾಸ್ತಿ ಅಂತ ಅರ್ಥ. ಕ್ಲಿಯರ್? ಸೊ ದ ನಂಬರ್ ಆಫ್ ಪ್ರೈಮ್ ನಂಬರ್ಸ್ ಲೇಯಿಂಗ್ ಬಿಟ್ವೀನ್ 415 ಅಂಡ್ 428 ಈಸ್ ಅಂತ ಕೇಳಿದ್ದಾರೆ. ಕ್ಲಿಯರ್? 415 ಮತ್ತು 428 ನಡುವಿನ ಪ್ರಧಾನ ಸಂಖ್ಯೆಗಳು ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳ ಸಂಖ್ಯೆ ಎಷ್ಟು ಅಂದ್ರೆ ಎಷ್ಟಿದಾವೆ ಅಂತ. ಕ್ಲಿಯರ್? ಸೊ ನಿಮ್ಗೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. 6n plus or minus 1 and check multiple of or check divisibility of 2, 3, 5. 2, 3 ಇಲ್ಲದೆ ಇದ್ರೂ ಪರವಾಗಿಲ್ಲ. ಕ್ಲಿಯರ್? 5, 7, 11, 13, 17, 19 and 23. ಓಕೆ, ಹೇಳ್ತೀನಿ ನೋಡಿ. 6n plus or minus 1 ನೋಡೋಣ ಫಸ್ಟ್ ಆಫ್ ಆಲ್. ಸೊ
415 ಮತ್ತು 428 ಮಧ್ಯೆ 6ರಿಂದ ಡಿವಿಸಿಬಲ್ ಆಗೋ ಸಂಖ್ಯೆ ಯಾವುದು? 415 ಆಗಲ್ಲ. ನೋಡೋಣ ಬನ್ನಿ, 415 ಆಗುತ್ತಾ ನೋಡೋಣ. 6 36 ಉಳಿತು. 15 ಅಂದ್ರೆ ಹೋಗಲ್ಲ. ಏನಿತ್ತು? 3 ಉಳಿತು. 6 6 36 55 ಉಳಿತು. 6 9 54 1 ಉಳಿತು ರಿಮೈಂಡರ್. 1ಗೆ ಏನು ಆ್ಯಡ್ ಮಾಡಿದ್ರೆ ಅದು 6ರಿಂದ ಆಗುತ್ತೆ, 5 ಆ್ಯಡ್ ಮಾಡಿದ್ರೆ. ಹಂಗಾದ್ರೆ ಮೊದಲನೇ ಸಂಖ್ಯೆಯನ್ನು 420 ಪ್ಲಸ್ ಮೈನಸ್ 1 ಮಾಡಿದ್ರೆ 419 421. ನೆಕ್ಸ್ಟ್ ಇದೇನು 426 ಪ್ಲಸ್ 1 ಮೈನಸ್ 1 ಮಾಡಿದ್ರೆ 425 127. ಇವಾಗ ಈ ಎರಡು ಸಂಖ್ಯೆ ತೆಗೆದುಬಿಡೋಣ. ಈಗ ಏನು ಮಾಡಬೇಕು? ಚೆಕ್ ಮಾಡಬೇಕು. 5ರಿಂದ ಚೆಕ್ ಮಾಡಿ. 5ರಿಂದ ಈ ಸಂಖ್ಯೆ ಹೋಗುತ್ತೆ. ಇನ್ನೆಷ್ಟಿದ್ದಾವೆ? 3 ಇದ್ದಾವೆ. 3 ಏನಿದೆ? ಅವಿಭಾಜ್ಯ ಸಂಖ್ಯೆ. ಬಟ್ ಆನ್ಸರಲ್ಲಿ 3 ಇಲ್ಲ ಅಲ್ವಾ? ನೋಡೋಣ. ಸೊ 5ರಿಂದ ಇದು ಹೋಗಲ್ಲ. 7ರಿಂದ ಚೆಕ್ ಮಾಡೋಣ. 7 5 35, ನೆಕ್ಸ್ಟ್ ಉಳಿತು 69, ಇದು ಹೋಗಲ್ಲ. ರೈಟ್. ನೆಕ್ಸ್ಟ್ 7 6 42, ಇನ್ ರಿಮೈಂಡರ್ 1 ಉಳಿತು, ಇದು ಹೋಗಲ್ಲ. ನೆಕ್ಸ್ಟ್ 7 6 ಅಂಡ್ 7 1 ಇದು ಕಂಪ್ಲೀಟ್ಲಿ ಡಿವಿಸಿಬಲ್ ಆಗುತ್ತೆ. ರೈಟ್. ನೆಕ್ಸ್ಟ್ ನೋಡೋಣ. 11ರಿಂದ ಇದು ಹೋಗುತ್ತಾ? 9 4 13 ಅಲ್ಲಿ 1 ಹೋದ್ರೆ 12 ಹೋಗಲ್ಲ. ನಾನು ಯಾಕೆ 23 ವರೆಗೂ ಹೋಗಿದ್ದೇನೆ ಅಂದ್ರೆ ನಿಮ್ಗೆ ಅದು ಹೇಳ್ತೀನಿ. 420 ಯಾವ ಒಂದು ಸ್ಕ್ವೇರ್ ನಿಯರ್ ಇದೆ? ದಟ್ ಈಸ್ 21 ಸ್ಕ್ವೇರ್ ನಿಯರ್ ಇದೆ. ಹಾಗಾದ್ರೆ ಈ 21 ಸ್ಕ್ವೇರ್ ಒಳಗಡೆ 21 ಒಳಗಡೆ ಯಾವೆಲ್ಲ ಪ್ರೈಮ್ ನಂಬರ್ಸ್ ಬರುತ್ತೋ ಅದನ್ನೆಲ್ಲ ನಾವು ಚೆಕ್ ಮಾಡಬೇಕಾಗುತ್ತೆ. ಕ್ಲಿಯರಾ? ಸೊ 11 ಹೋಗಲ್ಲ. ಇದು 11 ಹೋಗುತ್ತಾ? 5 ಅಲ್ಲಿ 2 ಹೋದ್ರೆ 3 ಹೋಗಲ್ಲ. ನೆಕ್ಸ್ಟ್ 13 3 39 29 ಹೋಗಲ್ಲ. 13 3 29 ಅಂಡ್ 31 ಹೋಗಲ್ಲ. 17 2 34 ಅಂಡ್ 79 ಹೋಗಲ್ಲ. 19 2 38 39 ಹೋಗಲ್ಲ. ಮುಗೀತು. ನೆಕ್ಸ್ಟ್ ಇಲ್ಲಿ 13 3 13 ಮಾಡಿದ್ವಿ. 17 2 34, ಇನ್ನೆಷ್ಟು ಉಳಿತು? 81 ಹೋಗಲ್ಲ. 19 2 38 ಅಂಡ್ 41 ಸಮೇತ ಹೋಗಲ್ಲ. ಹಾಗಾದ್ರೆ ಎಷ್ಟು ಪ್ರೈಮ್ ನಂಬರ್ಸ್ ಇದೆ? 2 ಪ್ರೈಮ್ ನಂಬರ್ಸ್ ಇದೆ. ಇದು ಟ್ರಿಕ್, ಬೇಗ ಮಾಡಬೇಕು ಅಂದ್ರೆ. ಕ್ಲಿಯರಾ? ನೆಕ್ಸ್ಟ್, ದ ಸಮ್ ಆಫ್ ಟ್ವಿನ್ ಪ್ರೈಮ್ಸ್ ನಂಬರ್ಸ್ ಈಸ್ 36. ಫೈಂಡ್ ದ ಪ್ರಾಡಕ್ಟ್ ಆಫ್ ಟ್ವಿನ್ ಪ್ರೈಮ್ ನಂಬರ್ಸ್ ಅಂತ ಕೇಳಿದ್ರೆ, ಜೋಡಿ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ 36 ಆಗಿದೆ. ಆ ಜೋಡಿ ಅವಿಭಾಜ್ಯ ಸಂಖ್ಯೆಗಳ ಗುಣಫಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ರೈಟ್. ಸೊ ಟ್ವಿನ್ ಪ್ರೈಮ್ಸ್ ಅಂದ್ರೆ ಏನಪ್ಪಾ? ಫಾರ್ ಎಕ್ಸಾಂಪಲ್ ಟ್ವಿನ್ ಪ್ರೈಮ್ಸ್ ಅಂದ್ರೆ 3 5 11 13 ಇವು ಟ್ವಿನ್ ಪ್ರೈಮ್ಸ್. ಅಂದ್ರೆ ನೆಕ್ಸ್ಟ್ ಬರುವಂತ ಸಂಖ್ಯೆಗಳು, ಅಂದ್ರೆ ಯಾವುದೇ ಗ್ಯಾಪ್ ಇರಬಾರ್ದು ಅಂತ. ಕ್ಲಿಯರಾ? ಇಲ್ಲಿ ನೋಡಿ, 13 ಆದ್ಮೇಲೆ ನೆಕ್ಸ್ಟ್ ಏನು? 17. ಹಾಗಾದ್ರೆ ಇದು ಟ್ವಿನ್ ಪ್ರೈಮ್ ಅಲ್ಲ. ಏನಿದೆ? ಸೆಂಟ್ರಲ್ಲಿ 15 ಇದೆ. ಇದು ಡಿವಿಸಿಬಲ್ ಆಗುತ್ತೆ. ಹಾಗಾದ್ರೆ ಇದು ಟ್ವಿನ್ ಪ್ರೈಮ್ ಅಲ್ಲ ಅಂತ ಅರ್ಥ. ಕ್ಲಿಯರ್? ಹಾಗಾದ್ರೆ ಈಗ ನೋಡೋಣ. ಸಮ್ ಆಫ್ ಕೊಟ್ಟಿದ್ದಾರೆ ಎಕ್ಸ್, ಡಿಫರೆನ್ಸ್ ಏನಿದೆ? ಎಕ್ಸ್ ಪ್ಲಸ್ 2 ಇಜಿಕ್ವಲ್ ಟು ಸಮ್ ಎಷ್ಟು ಕೊಟ್ಟಿದ್ದಾರೆ? 36. ಹಾಗಾದ್ರೆ 2x ಇಜಿಕ್ವಲ್ ಟು ಏನಾಗುತ್ತೆ? 34 ಆಗುತ್ತೆ. ಸೊ ಎಕ್ಸ್ ಇಜಿಕ್ವಲ್ ಟು ಏನು ಬಂತು? 17 ಬಂತು. ಕ್ಲಿಯರ್? ಸೊ ಎಕ್ಸ್ ನ ವ್ಯಾಲ್ಯೂ 17 ಬಂತು. ಟ್ವಿನ್ ಪ್ರೈಮ್ ಅಂದ್ರೆ ಗ್ಯಾಪ್ ಎಷ್ಟಿರುತ್ತೆ? 2 ಇರುತ್ತೆ. ಸೊ 17 ಇಂಟು 17 ಪ್ಲಸ್ 2 ಎಷ್ಟು? 19. ಸೊ 17 ಇಂಟು 19 ಎಷ್ಟು? ದಟ್ ಈಸ್ 18 ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್. ಅದೇ 18 ಸ್ಕ್ವೇರ್ 324. 324 ಮೈನಸ್ 1 ಎಷ್ಟು? 323. ಸಿಂಪಲ್ ಇದೆ. ಕ್ಲಿಯರ್? ಅರ್ಥ ಮಾಡ್ಕೋಬೇಕು. ಕ್ವಶನ್ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೋಬೇಕು. ಕ್ಲಿಯರ್? ನೆಕ್ಸ್ಟ್, ವಾಟ್ ಈಸ್ ದ ಫ್ರಾಕ್ಷನಲ್ ವ್ಯಾಲ್ಯೂ ಆಫ್ 3.6272727 ಅಂದ್ರೆ 27 ಬಾರ್ ಅಂತ ಅರ್ಥ. 3.6272727 ಈ ತರ ಭಿನ್ನರಾಶಿಗಳ ಮೌಲ್ಯ ಎಷ್ಟು ಅಂತ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ರೈಟ್. ಬರ್ಕೊಳ್ಳೋಣ ಫಸ್ಟ್. 3.627 ಬಾರ್. ಕ್ಲಿಯರ್? ಓಕೆ. ಈಗ ಡೆಸಿಮಲ್ ಈ ಕಡೆ ಇದೆ ಅಂದ್ರೆ ಏನ್ ಮಾಡಬೇಕು? 3627 ಮೈನಸ್ ಮೈನಸ್. ಸೊ ಯಾವುದಕ್ಕೆ ಬಾರ್ ಇಲ್ಲ ಅದಕ್ಕೆ ಮೈನಸ್ ಮಾಡಬೇಕು. ರೈಟ್. ಯಾವುದಕ್ಕಿಲ್ಲ? 36 ಬೈ ಎಷ್ಟು ನಂಬರ್ ಬಾರ್ ಇದೆ? ಡೆಸಿಮಲ್ ಆದ್ಮೇಲೆ 2 ನಂಬರ್ಸ್ ಬಾರ್ ಇದ್ರೆ 99. ಒಂದು ನಂಬರ್ಗೆ ಇಲ್ವಾ? ಹಾಗಾದ್ರೆ 0. ಕಾನ್ಸೆಪ್ಟ್ ಗೊತ್ತಲ್ಲ? ಗೊತ್ತಿಲ್ಲ ಅಂದ್ರೆ ಹೇಳ್ಬಿಡ್ತೀನಿ ನೋಡಿ. ಎಷ್ಟು ನಂಬರ್ಗೆ ಬಾರ್ ಇದ್ರೆ ಅಷ್ಟು ನೈನ್ಸ್. ಡೆಸಿಮಲ್ ಆದ್ಮೇಲೆ ಈಗ ಎಕ್ಸ್ ವೈ ಝೆಡ್ ಅಂತ ಅನ್ಕೊಳ್ಳಿ. ವೈ ಝೆಡ್ಗೆ ಬಾರ್ ಇರುತ್ತೆ, ನಾನು 99 ಬರ್ದೆ. ಇದಕ್ಕೆ ಇರಲ್ಲ, ಹಂಗಾದ್ರೆ 0. ಕ್ಲಿಯರ್? ಒಂದ್ ವೇಳೆ ಎಕ್ಸ್ ವೈ ಝೆಡ್, ಝೆಡ್ಗೆ ಮಾತ್ರ ಬಾರ್ ಇದೆ, ಹಾಗಾದ್ರೆ 9. ಇವೆರಡಕ್ಕೂ ಇಲ್ಲ ಪಾಯಿಂಟ್ ಆದ್ಮೇಲೆ. ಇಲ್ಲಿ ಏನಾದರೂ ಇರಲಿ, ಎ ಇರಲಿ ಬಿ ಇರಲಿ, ಏನಾದರೂ ಇರಲಿ, ಯಾವುದೇ ಸಂಖ್ಯೆ ಇರಲಿ, ಇದು ಲೆಕ್ಕ ಬರಲ್ಲ ನಮ್ಗೆ, ಈ ಲೆಕ್ಕದ ಬರುತ್ತೆ. ಸೊ ಅವಾಗ ಏನಾಗುತ್ತೆ? 00. ಸಿಂಪಲ್ ಇದೆ, ಬೇಸಿಕ್ ಕ್ವಶನ್. ಕ್ಲಿಯರ್? ನೆಕ್ಸ್ಟ್ ನೋಡಿ. 7 ಅಲ್ಲಿ 6 ಹೋದ್ರೆ ಎಷ್ಟಪ್ಪ? 1. 2 ಅಲ್ಲಿ 3 ಹೋಗಲ್ಲ. ಸೊ 12 ಅಲ್ಲಿ 3 ಹೋದ್ರೆ ಎಷ್ಟಪ್ಪ? 9. ಎಷ್ಟಾಯ್ತು? 35. ರೈಟ್. ಡಿವೈಡ್ ಬೈ 990. ಆಪ್ಷನ್ ಇದೆಯಾ? ಆಪ್ಷನ್ ಇಲ್ಲ ಸರ್. ಇಲ್ಲಿ ನಾವು ನೋಡ್ಬೋದು 111 999 111 ಹೋಗಲ್ಲ.
99 ಹೋಗುತ್ತೆ, 10 99s ಕ್ಲಿಯರ್. ಸೊ ಇದು 10 ಹೋಗಲ್ಲ. ನೆಕ್ಸ್ಟ್ ಇದು 110 ಇದೆ, ಹಂಗಾದ್ರೆ ಇದೇನು 9 ಹೋಗುತ್ತೆ. ನೋಡೋಣ, ಇದು 9 ನೋಡೋಣ. 9 3 27, ಎಷ್ಟು ಉಳಿತು? 89 ಮೀನ್ಸ್ 9 9 81, ಏನು 81 ಉಳಿತು? 9. ಆನ್ಸರ್ ಇದೆ, ಸಿಂಪಲ್ ಇದೆ. ಕ್ಲಿಯರ್. ನೆಕ್ಸ್ಟ್ ದ ಸಮ್ ಆಫ್ ದ ಫಸ್ಟ್ 16 ಪ್ರೈಮ್ ನಂಬರ್ಸ್ ಅಂತ ಕೇಳಿದೆ. ಪ್ರೈಮ್ ನಂಬರ್ಸ್ ಇಂದ ತುಂಬಾ ಪ್ರಶ್ನೆಗಳು ಕೇಳಿದ್ದಾರೆ, ಓಕೆನಾ. ಸೊ 10 ಪ್ರೈಮ್ ನಂಬರ್ಸ್ ಎಷ್ಟು? 129. ಸೊ 11 ಪ್ರೈಮ್ ನಂಬರ್ ಎಷ್ಟು? 31. ಕ್ಲಿಯರ್. ಸೊ 12th ಪ್ರೈಮ್ ನಂಬರ್ ಏನು? 37. ಕ್ಲಿಯರ್. 4 4 2 2 3 2 2 3 2 1, ಇದು ಕಾನ್ಸೆಪ್ಟ್. 31 37 ಆಯ್ತು. ನೆಕ್ಸ್ಟ್ 41 43 47, 11 12 13 14 15, ಇನ್ನೊಂದು ಯಾವ ಬರ್ಬೇಕು ನಮಗೆ? 53. ಇಷ್ಟೇ ಅಲ್ವಾ? ಇದು ಫಸ್ಟ್ 16. ಸೊ ಯೂನಿಟ್ ಡಿಜಿಟ್ ನೋಡೋಣ. ನೋಡಿ, ಯೂನಿಟ್ ಡಿಜಿಟ್ ಎಲ್ಲದಕ್ಕೂ ಏನಿದೆ? ಚೇಂಜ್ ಇದೆ. ಸೊ 9 + 1 ಎಷ್ಟು? 0. 0 + 7 ಎಷ್ಟು? 7. 7 + 1 8. 8 + 3 1. 1 + 7 8. 8 + 3 1. ಹಾಗಾದ್ರೆ ಆನ್ಸರ್ ಏನು? 381. ಆನ್ಸರ್ ಏನು? 381. ಸಿಂಪಲ್ ಇದೆ. 16 ನಂಬರ್ಸ್ ಎಷ್ಟು? 381. ಕ್ಲಿಯರಾ? ಓಕೆ. ನೆಕ್ಸ್ಟ್ ದ ನಂಬರ್ ಆಫ್ 2 ಡಿಜಿಟ್ ನಂಬರ್ಸ್ ಈಸ್ ಡಿವಿಸಬಲ್ ಬೈ 6 ಅಂತ ಕೇಳಿದ್ದಾರೆ. 6ರಿಂದ ಭಾಗವಾಗುವ 2 ಅಂಕಿಯ ಸಂಖ್ಯೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದ್ರೆ 2 ಎಷ್ಟು? 12 18 24 30 ಈ ತರ ಬರ್ಕೊಂಡಿದ್ರೆ ಏನಾಗುತ್ತೆ? ಟೈಮ್ ಆಗುತ್ತೆ. ಅವಾಗ ನಾವು ಏನ್ ಮಾಡಬೇಕು? ಮೊದಲನೇ ಸಂಖ್ಯೆ ಎಷ್ಟು? ಎರಡನೇ ಡಿಜಿಟ್ 2 ಡಿಜಿಟ್ 10 10/6 ಮಾಡಿ. ಲಾಸ್ಟ್ ಎಷ್ಟು? 99/6 ಮಾಡಿ. ಎಷ್ಟಾಯ್ತು? 1 ಆಯ್ತು. ಎಷ್ಟಾಯ್ತು? 1 ಜಾ 39 ಮೀನ್ಸ್ 16. ಸೊ ಡಿಫ್ರೆನ್ಸ್ ಎಷ್ಟು? 16 - 1 15. ಸರಿ, ಇಷ್ಟೇ. ಓಕೆನಾ? ಬೇಕಿದ್ರೆ ನೀವು ಈ ಥರ ಬರ್ಕೊಂಡೋಗಿ, ತೊಂದರೆ ಇಲ್ಲ, ಅಷ್ಟೇ ಬರುತ್ತೆ ಆನ್ಸರ್. ನೆಕ್ಸ್ಟ್ ಸಿಂಪ್ಲಿಫೈ 2.34 - 1.89. 99 ಇದೆ ಅಂದರೆ ಬಾರ್. ಓಕೆ, ಬಾರ್ ಹಾಕೋಣ. ಇದು ಬಾರ್ ಹಾಕೋಣ. ಕ್ಲಿಯರ್. ನೋಡೋಣ. 2.34 ಬಾರ್ ಮೈನಸ್ 1.89 ಬಾರ್. ಸೊ ಇದೇನಾಗುತ್ತಪ್ಪ ಇಲ್ಲಿ? 234 - 2 ಡಿವೈಡ್ ಬೈ ಎಷ್ಟು ನಂಬರ್ ಬಾರ್ ಇದೆ? 2 ನಂಬರ್ಸು 99. ಈಗೇನು ಇದು 189. ಸೊ 189 - 1 ಎಷ್ಟು? 188 ಬೈ ಇದು 232 ಆಯಿತು, ಪ್ಲಸ್ 188 ಡಿವೈಡೆಡ್ ಬೈ 99. ರೈಟ್. ಸೊ 2 ಅಲ್ಲಿ 8 ಹೋದರೆ ಎಷ್ಟು? 4. 22 ಅಲ್ಲಿ 8 ಹೋದರೆ 4 ಡಿವೈಡ್ ಬೈ 99. ಸೊ ಎಷ್ಟು? 11. 4 ಜಾ 11 ಇದೆಯಾ? ಸರ್ ಇದನ್ನ ಬರ್ಕೊಳ್ಳಿ. 2.34 ಬಾರ್ ಮೈನಸ್ 1.89 ಬಾರ್. ಇದು ನನಗೆ ಗೊತ್ತಿರಲ್ಲ, ಬಟ್ 99 ಇದೆಲ್ಲ, 99 ಇದ್ರೆ ಬಾರೆ ಅಂತ ಅನ್ಕೊಂಡು ಮಾಡಿದ್ವಿ. ಕ್ಲಿಯರ್. ನೆಕ್ಸ್ಟ್ ನೋಡಿ, ಎ 2 ಡಿಜಿಟ್ ನಂಬರ್ ಈಸ್ 7.75 times the sum of its digits. If its digits are reversed, the number decreases by 54. What is the original number ಅಂತ ಕೇಳಿದ್ದಾರೆ. ಒಂದು 2 ಅಂಕಿ ಸಂಖ್ಯೆ, ಅದರ ಅಂಕಿಗಳ ಮೊತ್ತವು 7.75 ಪಟ್ಟಾಗಿದೆ. ಸೊ ಆ ಡಿಜಿಟ್ಸ್ನ ಎಷ್ಟು ಟೈಮ್ಸ್ ಜಾಸ್ತಿ ಆಗಿದೆ? 7.75 ಟೈಮ್ಸ್ ಆಗಿದೆ. ಅದರ ಅಂಕಿಗಳನ್ನು ತಿರುಗಿಸಿದ್ರೆ, ಅಂದರೆ ಒಂದು ವೇಳೆ ರಿವರ್ಸ್ ಮಾಡಿದ್ರೆ ಆ ಸಂಖ್ಯೆ 54 ಕಡಿಮೆ ಆಗುತ್ತೆ. ಆ ಸಂಖ್ಯೆ ಏನಾಗುತ್ತೆ? 54 ಕಡಿಮೆ ಆಗುತ್ತಂತೆ. ಹಾಗಾದ್ರೆ ಮೂಲ ಸಂಖ್ಯೆ ಎಷ್ಟು ಅಂತ ಕಂಡಿಡ್ರಿ ಅಂತ ಹೇಳಿದ್ರು. ಕ್ಲಿಯರ್. ಸೊ ಇದು ಆಪ್ಷನ್ ಮುಖಾಂತರ ಹೋಗ್ಬೋದು, ಕಾಮನ್ ಆಗಿ ಮಾಡ್ಬೋದು. ಕ್ಲಿಯರ್. ಇಲ್ಲಿ ನೋಡಿ, ಸೊ 2 ಡಿಜಿಟ್ ಅಂದ್ರೆ ನಮ್ಗೇನಪ್ಪ? 2 ಡಿಜಿಟ್ ಅಂದ್ರೆ 10A + B ಅಲ್ವಾ? ಇದು 2 ಡಿಜಿಟ್, ಇದು 1 ಡಿಜಿಟ್. ನೆಕ್ಸ್ಟ್ ಇದನ್ನ ರಿವರ್ಸ್ ಮಾಡಿದ್ರೆ ಏನಾಗುತ್ತೆ? 10B - A ಇಸ್ ಈಕ್ವಲ್ ಟು ಎಷ್ಟು ಅಂತ ಕೊಟ್ಟಿದ್ರೆ ಡಿಕ್ರೀಸ್ ಆಗುತ್ತೆ? 54. ಸೊ ಇಲ್ಲಿಂದ ಏನು ಬಂತು? 9A - 9B ಇಸ್ ಈಕ್ವಲ್ ಟು 54. ಸೊ A - B ಇಸ್ ಈಕ್ವಲ್ ಟು ಏನಾಯ್ತಪ್ಪ? 54 ಡಿವೈಡೆಡ್ ಬೈ 9. ಹಾಗಾದ್ರೆ A - B ವ್ಯಾಲ್ಯೂ ಎಷ್ಟು? 6 ಆಯ್ತು. ಕ್ಲಿಯರ್. ಸೊ A + B ವ್ಯಾಲ್ಯೂ ಗೊತ್ತಿಲ್ಲ, ಡಬಲ್ ಮಾಡೋಣ, 12 ಆಗುತ್ತೆ.
ಸೊ ಒಂದು 6 ಆಯಿತು, ಇನ್ನೊಂದು 6 ಆಯಿತು ಅನ್ಕೊಳ್ಳಿ, 12 ಅನ್ಕೊಳ್ಳಿ. ಈಗ ಆಪ್ಷನ್ ಮುಖಾಂತರ ಹೋಗೋಣ. 7.75 ಇಂಟು ಎಷ್ಟು 93. ಸೊ ಎ ಮೈನಸ್ ಬಿ ಎಷ್ಟು ಬರಬೇಕು? 6 ಬರಬೇಕು ಡಿಫ್ರೆನ್ಸ್. ಎಲ್ಲನೂ 6 ಇದೆ. ಆಪ್ಷನ್ ಮುಖಾಂತರ ಹೋಗೋಣ. 7.75 ಇಂಟು 93 ಡಿವೈಡೆಡ್ ಬೈ 100. ಕ್ಲಿಯರ್? ಸೊ ಇದು ತೆಗೆದುಬಿಟ್ರೆ 100. ಕ್ಲಿಯರ್? 25 4 ಜಾ ಇಲ್ಲಿ ಕಾಣಿಸ್ತಿಲ್ವಾ? ಕಾಣಿಸ್ತಿಲ್ಲ ಅಂದರೆ ಇಲ್ಲಿ ಬರೀತೆ ನೋಡಿ. ಪಾಯಿಂಟ್ ತೆಗೆದ್ಬಿಡಿ. ಓಕೆನಾ? 25 4 ಜಾ 25 3 ಜಾ 75, 25 ಉಳಿತು 1 ಜಾ. ಒಂದು ಸೆಕೆಂಡು ಆಪ್ಷನ್ ಮುಖಾಂತರ ಬೇಡ ನೋಡೋಣ. ನಿಮಗೆ 12 ಬಂದಿದೆಯಲ್ಲ, 12ಇಂದನೇ ಚೆಕ್ ಮಾಡೋಣ ತಗೊಳ್ಳಿ. 7.75 ಇಂಟು 12 ಡಿವೈಡೆಡ್ ಬೈ 100. 4 ಜಾ 31 ಜಾ 4 ಜಾ 3 ಜಾ 31 ಇಂಟು 3 ಎಷ್ಟು? 93. ಇಲ್ಲೇ ಆಯ್ತಲ್ಲ, ಆಪ್ಷನ್ ಮುಖಾಂತರ ಏನಕ್ಕೆ ಹೋಗ್ಬೇಕು? ರೈಟ್. ಒಂದು ವೇಳೆ 93ಗೆ 7.75 ಮೈನಸ್ ಮಾಡಿದ್ರೆ ಎಷ್ಟು ಬರಬೇಕು? 54 ಬರುತ್ತೆ. ಕ್ಲಿಯರ್? ಆನ್ಸರ್ ಎಷ್ಟು? 93. ಡೈರೆಕ್ಟಾಗಿ ಬರುತ್ತೆ ಆಪ್ಷನ್ ಮುಖಾಂತರ. What is the smallest natural number that should be added to 4478 such that a remainder of 2 is left when the resulting number is divided by each of the number 56, 80, 16 and 60? Same type of questions. 4 4 7 8ಗೆ ಸೇರಿಸಬೇಕಾದ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಎಷ್ಟು? ಹಾಗೆ ಸೇರಿಸಿದ ಸಂಖ್ಯೆಯನ್ನು 56, 80, 16 ಮತ್ತು 60ರಿಂದ ಭಾಗಿಸಿದಾಗ ಉಳಿಕೆ 2 ಬರಬೇಕು. ಏನು ಬರಬೇಕು? ರಿಮೈಂಡರ್ 2. ನಾವು ಏನು ಮಾಡೋಣ? ಅವಾಗ ಮಾಡ್ದಂಗೆ ಫಸ್ಟೇ ರಿಮೈಂಡರ್ನ ತೆಗೆದು ಬಿಡೋಣ. ಸೊ ಎಷ್ಟು ಬರುತ್ತೆ? 582. ಇದೆಷ್ಟು ಬರುತ್ತೆ? 547. ಇದೆಷ್ಟು ಬರುತ್ತೆ? 576. ಇದೆಷ್ಟು ಬರುತ್ತೆ? 562. ಕ್ಲಿಯರ್? 56 80 ಮೀನ್ಸ್ 10 ಇಂಟು 8. 10ರಿಂದನೂ ಆಗಬೇಕು, 8ರಿಂದನೂ ಆಗಬೇಕು. ಸೊ 10ರಿಂದ ಆಗಬೇಕಂದ್ರೆ 0, 8ಕ್ಕೆ ಏನು ಸೇರಿಸಬೇಕು? 2 ಸೇರಿಸಿದ್ರೆ 0 ಆಗುತ್ತೆ. ಕ್ಲಿಯರ್? ಸೊ ಇದು ಹೋಯ್ತು, ಇದು ಹೋಯ್ತು. 572 ಇದು ಹೋಗಲ್ಲ, ಇದೊಂದು ಆಪ್ಷನ್ ಹೋಯ್ತು. ಇನ್ನೆಲ್ಲನೂ 2 ಇದೆ. 582, 572, 562 ಇದೆ. ಸೊ ಆ್ಯಡ್ ಮಾಡೋಣ. 582 ಆ್ಯಡ್ ಮಾಡೋಣ. 0 1 16 1 10 5060. ರೈಟ್. ಸೊ ಇದು 10ರಿಂದ ಭಾಗ ಆಗುತ್ತೆ. ನೆಕ್ಸ್ಟು 56 ಅಂದರೆ ಏನಪ್ಪ? 7 ಇಂಟು 8. 8ರಿಂದ ಚೆಕ್ ಮಾಡೋಣ. ಏನು ಬೇಕು ನಮಗೆ? 8ರದ್ದು ಲಾಸ್ಟ್ 3 ಡಿಜಿಟ್ ಆಗಬೇಕು. ಸೊ 60 ಆಗುತ್ತಾ? ಆಗಲ್ಲ. ಹಾಗಾದರೆ ಇದಕ್ಕೆ 20 ಮೈನಸ್ ಮಾಡಿದ್ರೆ 40 ಆಗುತ್ತೆ. ಕ್ಲಿಯರ್? 20 ಆ್ಯಡ್ ಮಾಡಿದ್ರೆ 80 ಆಗುತ್ತೆ. ಕ್ಲಿಯರ್? ಸೊ ಹಾಗಾದರೆ 582 ಪ್ಲಸ್ 20 ಮಾಡಿದ್ರೆ 602 ಆಪ್ಷನಲ್ಲಿ ಇದೆಯಾ? ಇಲ್ಲ. ಹಾಗಾದರೆ -20 ಮಾಡಿದ್ರೆ 562 ಆಪ್ಷನಲ್ಲಿ ಇದೆ. ಎಸ್ ಸರ್ ಇದೆ. ಮುಗೀತಲ್ವಾ? ಹಾಗಾದರೆ ಆನ್ಸರ್ ಏನು? ಆಪ್ಷನ್ ಡಿ. ಈ ಥರ ನಾವು ಆಪ್ಷನ್ಸನ್ನು ಯೂಸ್ ಮಾಡ್ಕೋಬೇಕು. ಕ್ಲಿಯರ್? ಸೊ ನಾವು ಏನೂ ಮಾಡೋ ಅವಶ್ಯಕತೆ ಇಲ್ಲ. 10ರದ್ದು ಚೆಕ್ ಮಾಡ್ತೀವಿ, 8ರದ್ದು ಚೆಕ್ ಮಾಡ್ತೀವಿ. 8ದ್ದು ಬೇಕಂದ್ರೆ 40 ಬೇಕು, ಇಲ್ಲ 80 ಬೇಕು. 40 ಮಾಡೋಕ್ಕೆ ನಮಗೇನು -20. ಸೊ ಒಂದು ಆಪ್ಷನ್ ಇದೆ. ಅದೇ +20 ಮಾಡೋಕ್ಕೆ ಬೇರೆ ಆಪ್ಷನ್ ಇಲ್ಲ. ಸಮ್ ಆಫ್ ದ ಫಸ್ಟ್ 17 ಪ್ರೈಮ್ ನಂಬರ್ಸ್. ರೈಟ್? ಇಲ್ಲಿ ನೋಡಿ, 16 ಪ್ರೈಮ್ ನಂಬರ್ಸ್ ಎಷ್ಟು ಬಂತು? ಎಷ್ಟು ಬಂತು? 381 ಬಂತು. ಕ್ಲಿಯರ್? 381 ಬಂತು. ಹಾಗಾದರೆ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದು? 59. ರೈಟ್? 57 ಹೋಗಲ್ಲ, 19 ಇಂಟು 3 ಆಗುತ್ತೆ. 0 1 4 and 4 is 440. ಕ್ಲಿಯರ್ ಇದೆಯಾ? ಸಿಂಪಲ್ ಇದೆಯಾ? ಸೊ ದ ನಂಬರ್ ಆಫ್ ಪ್ರೈಮ್ ನಂಬರ್ಸ್ ಬಿಟ್ವೀನ್ 358 and 368. 358 6ರಿಂದ ಹೋಗುತ್ತಾ? ಹೋಗಲ್ಲ. ನಾವೇನು ಮಾಡಬೇಕು? 6n + or -1 ಮಾಡಬೇಕು. ಸೊ +2 ಮಾಡಿದ್ರೆ 360. ಸೊ 360 ಹೋಗುತ್ತೆ. ಏನು ಇದೇನಾಗುತ್ತೆ? 359 ಆ್ಯಂಡ್ ಇದು 361. ನೆಕ್ಸ್ಟು +6 ಮಾಡಿದ್ರೆ 365. ಇದು ಹೋಗ್ಬಿಟ್ಟಿತ್ತು. ನೆಕ್ಸ್ಟ್ ಇದೇನು? 367. ಚೆಕ್ ಮಾಡಬೇಕು. 3 ಇದ್ದಾವೆ. ಸೊ 360 ಅಂದರೆ ಯಾವ ಸ್ಕ್ವೇರ್ ನಿಯರ್ ಇದೆ? ದಟ್ ಈಸ್ 18 ಸ್ಕ್ವೇರ್ 324 ಆರ್ 19 ಸ್ಕ್ವೇರ್ 361. ಸೊ 19 ಕೆಳಗಡೆ ಚೆಕ್ ಮಾಡ್ಕೊಂಡು ಬರಬೇಕು.
2 3 ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. 5 ಚೆಕ್ ಮಾಡಿಬಿಟ್ಟಿದ್ದೀವಿ. ಏನು ಉಳಿದಿರೋದು 7. 7 5 ಜಾ ಅಂಡ್ 9 ಇದು 7 ಇಂದ ಹೋಗಲ್ಲ, ಇದು 7 ಇಂದ ಹೋಗಲ್ಲ, ಇದು 27 7 5 ಜಾ 35 ಅಂಡ್ 17 ಇದು ಹೋಗಲ್ಲ. ನೆಕ್ಸ್ಟು 11. 12 ಅಲ್ಲಿ 5 ಹೋದರೆ 7 ಹೋಗಲ್ಲ, 4 ಅಲ್ಲಿ 6 ಹೋಗಲ್ಲ, 10 ಅಲ್ಲಿ 6 ಇದು ಹೋಗಲ್ಲ. ನೆಕ್ಸ್ಟ್ 13. 13 2 ಜಾ 26 ಆಯಿತು, 9 ಆಯಿತು, 99 ಹೋಗಲ್ಲ. 13 2 ಜಾ 26 ಆಯಿತು, 101 ಇದು ಹೋಗಲ್ಲ. 13 2 ಜಾ 26 ಅಂಡ್ 107 ಆಯಿತು, ಇದು ಹೋಗಲ್ಲ. ನೆಕ್ಸ್ಟ್ 17. 17 2 ಜಾ 34, 19 ಆಯಿತು, ಹೋಗಲ್ಲ. 17 2 ಜಾ 24 ಅಂಡ್ 21 ಆಯಿತು, ಹೋಗಲ್ಲ. 17 2 ಜಾ 24 ಅಂಡ್ 27 ಆಯಿತು, ಹೋಗಲ್ಲ. ನೆಕ್ಸ್ಟ್ 19. 19 2 ಜಾ 38 ಆಯಿತು, 19 1 ಜಾ 19 ಪ್ಲಸ್ 16 169. 19 ಟೇಬಲಲ್ಲಿ ಹೋಗುತ್ತಾ ಇಲ್ಲ. 19 ಆಯಿತು, 17 ಉಳಿತು 171 ಹೋಗುತ್ತಲ್ಲ. ಹೋಗುತ್ತೆ. ಸೊ ಇದು ಸಮೇತ ಹೋಗಲ್ಲ. ಎಷ್ಟು 2. ಕ್ಲಿಯರ್ ಇದೆಯಾ? ಓಕೆನಾ? ಬೇಕಿದ್ರೆ ಚೆಕ್ ಮಾಡಿ. 361 ಡಿವೈಡೆಡ್ ಬೈ 19. 19 1 19. 36 ಅಲ್ಲಿ 19 ಹೋದರೆ ಎಷ್ಟು? 17. ಸೊ 171. 9 ಜಾ 51. ಕ್ಲಿಯರಾ? ನೆಕ್ಸ್ಟ್ ದ ಸಮ್ ಆಫ್ ಫಸ್ಟ್ 19 ಪ್ರೈಮ್ ನಂಬರ್ಸ್. ಇದನ್ನೆಲ್ಲ ನೀವು ಈಸಿಯಾಗಿ ಮಾಡ್ಕೊಳ್ಳಿ. ಕ್ಲಿಯರ್? ಸೊ ಬೇಕಿದ್ರೆ ಕಮೆಂಟಲ್ಲಿ ಹಾಕಿ ಪ್ರೈಮ್ ನಂಬರ್ದು ಚಾರ್ಟ್ ಕೊಟ್ಬಿಡೋಣ. Find the largest number that divides 555, 703, 999 and 1147 leaving the same remainder each case ಅಂತ ಇದೆ. ಸೊ ಹಾಗಾದ್ರೆ ನಾವು ಏನು ಫೈಂಡ್ ಔಟ್ ಮಾಡಬೇಕು? HCF. ರಿಮೈಂಡರ್ ಸೇಮ್ ಬರುತ್ತಂತೆ. 5 5 5 7 0 3 9 9 9 ಮತ್ತು 1 1 4 7 ಭಾಗಿಸಿದಾಗ ಒಂದೇ ಇಳಿಕೆ ಬರುವಂತೆ ಭಾಗಿಸುವ ಅತಿ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಕಂಡುಹಿಡಿಯೋಣ. ತಪ್ಪೇನಿದೆ, ಈಸಿಯಾಗಿದೆ. 999 1147 ಡಿಫರೆನ್ಸ್ ನೋಡೋಣ ಫಸ್ಟು. ಸೊ 13 ಅಲ್ಲಿ 5 ಹೋದರೆ ಎಷ್ಟಪ್ಪ? 8. ನೆಕ್ಸ್ಟ್ 69 ಅಲ್ಲಿ 55 ಹೋದರೆ 48. ದೊಡ್ಡದು ಇದೆ ಇದಲ್ವ, ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲ ಚೆಕ್ ಮಾಡೋಣ. 6 ಆಯಿತು. 9 ಅಲ್ಲಿ 0 ಹೋದರೆ 9, 9 ಅಲ್ಲಿ ಹೋದರೆ 2. ನೆಕ್ಸ್ಟು 17 ಅಲ್ಲಿ 9 ಹೋದರೆ 8, 13 ಅಲ್ಲಿ 9 ಹೋದರೆ 4, 10 ಅಲ್ಲಿ 9 ಹೋದರೆ 1. ಕ್ಲಿಯರ್? ಸೊ ಡಿಫ್ರೆನ್ಸ್ ಎಷ್ಟು? 148. ಆದರೆ ಏನು 148. ಕ್ಲಿಯರ್ ಇದೆಯಾ? ಸೊ ನೆಕ್ಸ್ಟು an 8-digit number is divisible by 45 if the digits are rearranged then the number must be divisible by ಅಂತ ಹೇಳಿದ್ದಾರೆ. ರೈಟ್. ಒಂದು 8 ಅಂಕಿಯ ಸಂಖ್ಯೆ 45ರಿಂದ ಭಾಗವಾಗುತ್ತದೆ. ಅದರ ಅಂಕಿಗಳನ್ನು ಮರು ಹೊಂದಿಸಿದರೂ ಕೂಡ ಆ ಸಂಖ್ಯೆ ಯಾವುದರಿಂದ ಭಾಗವಾಗುತ್ತದೆ ಅಂತ ಕೇಳಿದ್ದಾರೆ. ರೈಟ್. ಸೊ 45 ಏನಂತ ಬರ್ಕೋಬೋದ್ರಿ? 15 ಇಂಟು 3 ಏನಾದರೂ ಬರ್ಕೋಬೋದು. ಫಸ್ಟ್ ಫ್ಯಾಕ್ಟರ್ಸನ್ನೇ ಬರಿತೀನಿ ನೋಡಿ ಈಸಿ ಆಗಕ್ಕೆ. 3 5 9 15 45. ರೈಟ್. ಇಷ್ಟು ಫ್ಯಾಕ್ಟರ್ಸ್ ಆಗುತ್ತೆ. ರೈಟಾ? ಸೊ ಇಲ್ಲಿ ನೋಡಿ 9ನ ಯಾವುದೇ ಒಂದು ಸಂಖ್ಯೆ ಡಿವಿಸಿಬಲ್ ಆಗಲಿ ಅಂದರೆ ಮಲ್ಟಿಪಲ್ ಆಗಲಿ. 9 6 ಎಷ್ಟು? 54. ಈ ಸಂಖ್ಯೆ 3ರಿಂದನೂ ಆಗುತ್ತಾ? ಕ್ಲಿಯರ್? ಓಕೆ. ಇಲ್ಲಿ ನೋಡಿ 9 ಇಂಟು 12 ಮಾಡಿ 108 ಆಯಿತು. ಈ ಸಂಖ್ಯೆ 5ರಿಂದ ಆಗುತ್ತಾ? ಆಗಲ್ಲ ಸರ್. 15ರಿಂದ ಆಗುತ್ತಾ? ಆಗಲ್ಲ ಸರ್. ಕ್ಲಿಯರ್? 45ರಿಂದ ಆಗುತ್ತಾ? ಆಗಲ್ಲ. ಓಕೆ. ಸೊ ಹಿಂಗಾಯಿತು. ಹಾಗಾದರೆ ಈಗ 45ರಿಂದ ನಾನು ಮಾಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ 1 2 3 ಅನ್ನೋ ಒಂದು ಸಂಖ್ಯೆ ಇದೆ ಅಂದ್ಕೊಳ್ಳಿ. ಈ ಸಂಖ್ಯೆ 3ರಿಂದ ಈಸಿಯಾಗಿ ಆಗುತ್ತೆ. ಇದನ್ನು ನಾನು ರಿವರ್ಸ್ ಮಾಡಿದ್ದೀನಿ ಅಂದ್ಕೊಳ್ಳಿ, ಇದನ್ನು 3ರಿಂದನೇ ಆಗುತ್ತೆ. ಮತ್ತೆ ನಾನು ಜಂಬಲ್ಡ್ ಮಾಡಿದ್ದೀನಿ ಅಂದ್ಕೊಳ್ಳಿ, ಇದು 3ರಿಂದನೇ ಆಗುತ್ತೆ. ಹಂಗಾದರೆ 9ರಿಂದ ಆಗೋ ಎಲ್ಲ ಸಂಖ್ಯೆಯನ್ನು ಸಮೇತ ಏನಾಗುತ್ತೆ? ನಮಗೆ 3ರಿಂದ ಆಗಲೇಬೇಕು. ಇದು ರೂಲ್, ನಿಯಮ. ಹಾಗಾದರೆ 5ರಿಂದ ಆಗದೇ ಇರೋ ಚಾನ್ಸಸ್ ಇದೆ, 15ರಿಂದ ಆಗದೇ ಇರೋ ಚಾನ್ಸಸ್ ಇದೆ, 45ರಿಂದ ಆಗೇ ಆಗುತ್ತೆ. ಮತ್ತೆ ಆದರೆ 9ರಿಂದ ಆಗೋದು 45ಕ್ಕೆ ಆಗಲ್ಲ, 45ರಿಂದ ಆಗೋದು 9 3ಕ್ಕೆ ಆಗೇ ಆಗುತ್ತೆ. ಕ್ಲಿಯರ್ ಇದೆಯಾ? ಹಾಗಾದ್ರೆ ಆನ್ಸರ್ ಏನು? ದ ನಂಬರ್ ಆಫ್ ಪ್ರೈಮ್ ನಂಬರ್ಸ್ ಬಿಟ್ವೀನ್ 368 ಅಂಡ್ 376 ತಗೊಳ್ಳಿ. 36 ಅಂದರೆ ಇದು ಹೋಗಲ್ಲ, 2 ಉಳಿತು, 4 ಆ್ಯಡ್ ಮಾಡಬೇಕು ಅಂದರೆ 372. ರೈಟ್. ಸೊ ಇದೆಷ್ಟಾಯಿತು? 371. ಎಷ್ಟಾಯಿತು? 377. ಎಷ್ಟು ನಮಗೆ? ಎಷ್ಟು? ಎರಡೇ ಅಲ್ವಾ? ಎರಡಿದೆ. ಚೆಕ್ ಮಾಡೋಣ. 4 ಅಲ್ಲಿ 7 ಹೋದರೆ ಇಲ್ಲ, 1 ಹೋದರೆ ಇಲ್ಲ. 7ಇಂದ ಚೆಕ್ ಮಾಡೋಣ.
7 5 ಜಾ 35 2 ಉಳಿತು 21 ಇದು ಹೋಯ್ತು. ಉಳಿದಿರೋದೇನು 373 ಇದೆ. 7 5 ಜಾ 23 ಇದು ಹೋಗಲ್ಲ. ನೆಕ್ಸ್ಟು 11ಇಂದ 6 - 7 ಇದು ಹೋಗಲ್ಲ. 13ಇಂದ 13 2 ಜಾ 26 ಆ್ಯಂಡ್ 11 ಉಳಿತು 113 ಹೋಗಲ್ಲ. ನೆಕ್ಸ್ಟು 17 2 ಜಾ 34 ಆ್ಯಂಡ್ 3 ರಿಮೈಂಡರ್ ಉಳಿತು ಅದು ಸಮೇತ ಹೋಗಲ್ಲ. ಹಂಗಾದ್ರೆ ಏನು ಒಂದೇ. ಕ್ಲಿಯರ್ ಇದೆಯಾ? ಕರೆಕ್ಟಾ? 18ವರೆಗೂ ಮಾಡಬೇಕು. 17 ಚೆಕ್ ಮಾಡಿದ್ವಾ? 17 2 ಜಾ 34. ಇನ್ನು ಈ ಥರ ಪ್ರಶ್ನೆಗಳು ಏನೇ ಬಂದ್ರೆ ಸಮೇತ ನೀವೇ ಮಾಡ್ಬೇಕು, ಬಿಟ್ಬಿಡ್ತೀನಿ. ಓಕೆನಾ? ತುಂಬ ಮಾಡಿಸಿದ್ವಿ ರೈಟ್. What is the smallest natural number that should be added to 9054 such that a remainder of 6 is left when a resulting number is divided by each of the number 28, 24, 56 and 29 ಅಂತ ಕೇಳಿದ್ದಾರೆ. ಸೇಮ್ ಟೈಪ್ ಆಫ್ ಕ್ವಶನ್. 9054ಗೆ ಸೇರಿಸಬೇಕಾದ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಎಷ್ಟು? ಹಾಗೆ ಸೇರಿಸಿದ ಸಂಖ್ಯೆಯನ್ನು 28, 24, 56 ಮತ್ತು 29ರಿಂದ ಭಾಗಿಸಬೇಕಾದ ಉಳಿಕೆ 6 ಬರಬೇಕು ಅಂತ ಹೇಳಿದ್ದಾರೆ. ರೈಟ್, ನಾವು ಫಸ್ಟ್ ಏನು ಮಾಡೋಣ? 6ನೇ ಮೈನಸ್ ಮಾಡೋಣ. ಇದು ಸಿಂಪಲ್ ಇದೆ. 704 ಆಯಿತು, 672 ಆಯಿತು. ರೈಟ್, ಏನಾಯಿತು? 9 ಆಯಿತು, 90 ಆಯಿತು. 9054ಗೆ 28 ಅಂದ್ರೆ ಏನಪ್ಪ? 7 × 4 ಇದು 8 × 3 ಇದು 7 × 8 3ರಿಂದ ಆಗಬೇಕು, 8ರಿಂದನೂ ಆಗಬೇಕು, ಎಲ್ಲರಿಂದನೂ ಆಗಬೇಕು. ಇದ್ರ ನೋಡೋಣ. 5 4 9 ಇದು 3ರಿಂದ ಆಗುತ್ತೆ. ಕ್ಲಿಯರ್? ಸೊ 3ರಿಂದ ಆಗ್ಬೇಕಂದ್ರೆ ಮತ್ತೆ 3ರಿಂದ ಭಾಗಿಸುವಂಥ ಸಂಖ್ಯೆಯನ್ನೇ ನಾವು ಆ್ಯಡ್ ಮಾಡಬೇಕು. ಕ್ಲಿಯರ್? 3ರಿಂದ ಚೆಕ್ ಮಾಡಿದಂಗೆ ಡಿಜಿಟ್ಸ್ ಏನಾಗಬೇಕು? 3ನ ಒಂದು ಮಲ್ಟಿಪಲ್ ಆಗಿರಬೇಕು. ಇದು 11 ಆಗಲ್ಲ. ಇದು 15 ಇದಾಗ್ಬೋದು. 9 ಹೋಯ್ತು, 14 ಇದಾಗಲ್ಲ. ಇದಾಗ್ಬೋದು. 2 ಆಪ್ಷನ್ ಇದೆ. ಕ್ಲಿಯರ್? ಚೆಕ್ ಮಾಡೋಣ ತಗೊಳ್ಳಿ. ನೆಕ್ಸ್ಟು 672 ಆ್ಯಡ್ ಮಾಡಿದ್ವಿ ಅಂದ್ಕೊಳ್ಳಿ. ಈ ಆಪ್ಷನ್ 6 ಆಯಿತು, 12 ಆಯಿತು, 1 ಕ್ಯಾರಿ, 7 ಆಯಿತು, 9 ಆಯಿತು. ಡಿವೈಡೆಡ್ ಬೈ 8ರಿಂದ ಚೆಕ್ ಮಾಡೋಣ. ಕ್ಲಿಯರ್ ಇದೆಯಾ? ಸೊ 8ರಿಂದ ಆದರೂ ಚೆಕ್ ಮಾಡಿ, 7ರಿಂದ ಚೆಕ್ ಮಾಡಿ, ನಿಮ್ಮ ಇಷ್ಟ. 8 1 ಜಾ ಮಾತ್ರ ಚೆಕ್ ಮಾಡಬೇಕಲ್ವಾ? 8 9 ಜಾ 72 ಆ್ಯಂಡ್ 6 ರಿಮೈಂಡರ್ ಉಳಿತು, ಇದು ಹೋಗಲ್ಲ. ನೆಕ್ಸ್ಟ್ ಹಂಗಾದ್ರೆ ಉಳಿದಿರೋ ಆಪ್ಷನ್ ಏನು? ಇದು. ಬೇಕಿದ್ರೆ ಚೆಕ್ ಮಾಡೋಣ ತಗೊಳ್ಳಿ, ಕ್ಲಾರಿಟಿ ಬೇಕಂದ್ರೆ. 744 ಡಿವೈಡ್ ಬೈ 8. 8 1 ಜಾ 8 9 ಜಾ 72 ರಿಮೈಂಡರ್ 2 ಉಳಿತು 24. ಹಾಗಾದ್ರೆ ಇದು ಹೋಗುತ್ತೆ. ಅದರ ಆನ್ಸರ್ ಏನು? 697. ಸಿಂಪಲ್ ಇದೆ. 7ರಿಂದನೂ ಚೆಕ್ ಮಾಡ್ತೀರಾ? ಮಾಡಿ, ತೊಂದರೆ ಇಲ್ಲ. 5 7 7 1 ಜಾ 7 13 ಜಾ 91 64 ಉಳಿತು. 7 9 ಜಾ 63 14 ಉಳಿತು. ಕಂಪ್ಲೀಟ್ಲಿ ಡಿವಿಸಿಬಲ್ ಆಗುತ್ತೆ. ಆನ್ಸರ್ ಏನು? 96. ಕ್ಲಿಯರ್? ಸಮ್ ಆಫ್ ದ ಫಸ್ಟ್ 21 ಪ್ರೈಮ್ ನಂಬರ್ಸ್. ಇದು ಮಾಡ್ಕೋಬೇಕು, ತುಂಬ ಮಾಡಿಸಿದ್ದೀನಿ. ರೈಟ್, ದ ನಂಬರ್ ಆಫ್ ಪ್ರೈಮ್ ನಂಬರ್ಸ್ ಲೈನ್ ಬಿಟ್ವೀನ್ 376 ಆ್ಯಂಡ್ 384. ಇದು ಸಮ ತುಂಬ ಮಾಡಿಸಿದೆ, ಬಟ್ ಮಾಡ್ಸೋಣ, ತೊಂದರೆ. ಇದೇ ಪ್ರಶ್ನೆಗಳು ಜಾಸ್ತಿ ಕೇಳಿರೋದು. ರೈಟ್, ಸೊ 6ಇಂದ ಚೆಕ್ ಮಾಡಿ. 6 ಜಾ 16 ಉಳಿತು ಆ್ಯಂಡ್ +2 ಆ್ಯಡ್ ಮಾಡಬೇಕಂದ್ರೆ 378 ಮೊದಲನೇ ಸಂಖ್ಯೆ. ಎಷ್ಟಾಗುತ್ತೆ? 377, 383, 385 ಆ್ಯಂಡ್ ಇದು 379. ಇದು ಹೋಗ್ಬಿಡುತ್ತೆ. ಇದು 5ಇಂದ ಡಿವಿಸಿಬಲ್ ಆಗುತ್ತೆ. ಕ್ಲಿಯರ್? ಸೊ 10ಲ್ಲಿ 7 ಹೋದರೆ 3, ಇದು 11ರಿಂದ ಆಗಲ್ಲ. 7 ಚೆಕ್ ಮಾಡೋಣ. 7 ಅಂದರೆ 7 7 5 ಜಾ 35 27 ಉಳಿತು, ಇದು ಹೋಗಲ್ಲ. 7 5 ಜಾ 35 29 ಉಳಿತು, ಇದು ಸಮೇತ ಹೋಗಲ್ಲ. 7 5 ಜಾ 35 3 ಉಳಿತು 33, ಇದು ಸಮೇತ ಹೋಗಲ್ಲ. 11ರಿಂದ ಚೆಕ್ ಮಾಡಿ. 6ಅಲ್ಲಿ 8 ಆದರೂ ಹೋಗಲ್ಲ. 12ಅಲ್ಲಿ 7 ಆದರೂ ಹೋಗಲ್ಲ. ಇದು 11ರಿಂದ ಹೋಗಲ್ಲ. 13ರಿಂದ ಚೆಕ್ ಮಾಡೋಣ ಈಗ. 13 2 26, 11 ಉಳಿತು 117. ಎಸ್. ಎಷ್ಟು ಉಳಿತು? 2 ಉಳಿದಿದೆ. 13ಗೆ ಆ್ಯಡ್ ಮಾಡಬೇಕು ಅಂದರೆ ಇನ್ನು 13 ಆ್ಯಡ್ ಮಾಡಬೇಕು. ಸೊ 2 ಸಮೇತ ಹೋಗಲ್ಲ. ನೆಕ್ಸ್ಟ್ ಏನಿದೆ? 17 ಇದೆ. 17 2 34, ಇನ್ನೆಷ್ಟು ಉಳಿತು? 29 ಉಳಿತು, ಹೋಗಲ್ಲ. 14 2 34 43 ಹೋಗಲ್ಲ. ಇನ್ನು 2 ಆಪ್ಷನ್. 19 ಚೆಕ್ ಮಾಡೋಣ. 19 2 ಜಾ ಹೋಗುತ್ತೆ. 19 1 ಜಾ 19, 169 ಉಳಿತು, ಹೋಗಲ್ಲ. ರೈಟ್, ಮಾಡ್ಕೋಬೇಕು ಅಂತ ಕ್ವಶನ್ಸಲ್ಲಿ ಬಿಟ್ಬಿಡ್ತೀನಿ. ರೈಟ್,
So if A6B59 is exactly divisible by 9, then find the least value of A square plus 2B ಅಂತ ಕೇಳಿದ್ದಾರೆ. ರೈಟ್. ಸೊ A6B59 ಸಂಖ್ಯೆ 9ರಿಂದ ಸಂಪೂರ್ಣವಾಗಿ ಭಾಗವಾದರೆ A ಸ್ಕ್ವೇರ್ ಪ್ಲಸ್ 2B ಯ ಕನಿಷ್ಠ ಸಾಧ್ಯ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ತಗೊಳ್ಳಿ. A6B59 ಅನ್ನೋ ಸಂಖ್ಯೆ ಇದು 9ರಿಂದ ಭಾಗ ಆಗಬೇಕಂದ್ರೆ ಏನಾಗಬೇಕು? ಸಮ್ ಆಫ್ ಡಿಜಿಟ್ಸ್ ಏನಾಗಿರಬೇಕು? 9 ಆಗಬೇಕು ಆರ್ 9 ನ ಮಲ್ಟಿಪಲ್ ಆಗಿರಬೇಕು. 9 ಹೋಯ್ತು, ಇದು 11 ಐತೆ. 11 ಪ್ಲಸ್ A ಪ್ಲಸ್ B ಬೈ 9. ಸೊ 11ಗೆ ಏನು ಆ್ಯಡ್ ಮಾಡಬೇಕಪ್ಪ? 8. ಕ್ಲಿಯರ್? ಸೊ 8 ಲೀಸ್ಟ್ ಪಾಸಿಬಲ್ ಲೀಸ್ಟ್ ಪಾಸಿಬಲ್ ಅಂದರೆ 1 7 2 6. ಕ್ಲಿಯರ್? ಸೊ 1 7 ಮಾಡಿದ್ರೆ A ಸ್ಕ್ವೇರ್ ಅಂದ್ರೇನು? 1 ಸ್ಕ್ವೇರ್ ಪ್ಲಸ್ 2 ಇಂಟು 7 ದಟ್ ಈಸ್ 1 ಪ್ಲಸ್ 14 15 ಆಯಿತು. ಸರ್ ಇಲ್ವಲ್ಲ ಸರ್, 11ಗೆ 7 ಆ್ಯಡ್ ಮಾಡಬೇಕು ನಾವು. 11 ಪ್ಲಸ್ A ಪ್ಲಸ್ B ಬೈ 9. ಕ್ಲಿಯರ್? 1 7 1 ಸ್ಕ್ವೇರ್ ಪ್ಲಸ್ 1 ಪ್ಲಸ್ 6 6 ಇಂಟು 2 ದಟ್ ಈಸ್ 13. ಸೊ ಆನ್ಸರ್ ಇದೆ. ಕ್ಲಿಯರಾ? ಸೊ 7 ಆ್ಯಡ್ ಮಾಡಬೇಕು. ಕ್ಲಿಯರ್? ನೋಡಿ ಬೇಕಿದ್ರೆ A ಪ್ಲಸ್ B ವ್ಯಾಲ್ಯೂ 7 ಅಂದರೆ 1 6 2 5 3 4 ಇಷ್ಟಲ್ವಾ? ನೋಡಿ 1 ಸ್ಕ್ವೇರ್ ಪ್ಲಸ್ 6 ಇಂಟು 2 13 ಆಯಿತು. 2 ಸ್ಕ್ವೇರ್ ಪ್ಲಸ್ 6 ಇಂಟು 2 4 ಪ್ಲಸ್ 12 16 ಆಪ್ಷನ್ ಇಲ್ಲ. 3 ಸ್ಕ್ವೇರ್ ಅಂದರೆ ಎಷ್ಟು? 9 ಪ್ಲಸ್ 12. ಕ್ಲಿಯರ್? ಅವ್ರು ಏನು ಹೇಳಿದ್ದಾರೆ? ಕನಿಷ್ಠ ಹೇಳಿದ್ದಾರೆ. ಸೊ ಕನಿಷ್ಠ ಏನು? 13 ಎಷ್ಟು ಬರೋದು? ಕ್ಲಿಯರ್? ಅಂದರೆ ಕಮ್ಮಿ ಇರೋದು. ಇದನ್ನು ಮಾಡ್ಕೊಳ್ಳಿ, ಇನ್ನೂ ಮಾಡ್ಕೊಳ್ಳಿ. ಈಸಿ ಕ್ವಶನ್ಸ್ ಇದು ಮಾಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಈಸ್ ಡಿವಿಸಬಲ್ ಬೈ 41 ಅಂತ ಇದೆ. ಇದು ಯಾಕೆ ಬಿಟ್ಟಿದ್ದೀನಿ ಅಂದರೆ ನಿಮಗೆ ಗೊತ್ತು ಎಷ್ಟು ಕ್ವಶನ್ಸ್ ಮಾಡ್ತೀನಿ. ಓಕೆನಾ? ಸೊ ಏನು 6n ಪ್ಲಸ್ ಆರ್ ಮೈನಸ್ 1 ಇದನ್ನು ಯೂಸ್ ಮಾಡ್ಕೊಳ್ಳಿ. ಕ್ಲಿಯರ್? ಚೆಕ್ ಮಲ್ಟಿಪಲ್ ಆಫ್ ಯಾವ ಸ್ಪಷ್ಟ ಸಂಖ್ಯೆ ಬರುತ್ತೆ ಅದನ್ನು ಚೆಕ್ ಮಾಡಿ. ಓಕೆನಾ? ಅದರ ಸ್ಕ್ವೇರ್ ನಿಯರ್ ಯಾರಿದೆ ಅದ್ರ ಕೆಳಗಡೆ ಎಲ್ಲ ಸಮ 41 ಕೆಳಗಿನ ಯಾವ ಸಂಖ್ಯೆ 41ರಿಂದ ಭಾಗವಾಗುತ್ತದೆ ಅಂತ ಕೇಳಿದ್ದಾರೆ. 41 ಮಾಡೋಣ. ಎಲ್ಲನೂ ಮಾಡ್ಕೊಂಡು ಹೋಗ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ ಕಣಪ್ಪ. 1 ನೆಕ್ಸ್ಟ್ ಉಳಿತು 30 ಅಂದರೆ 303. ರೈಟ್? 41 7 ಎಷ್ಟು? 287. ಇನ್ನೆಷ್ಟು ಉಳಿತು? 16 ಅಂದರೆ 162. ರೈಟ್? 41 3 129 123. ನೆಕ್ಸ್ಟ್ ಉಳಿತು 29 ಅಂದರೆ 299. ಅಗೈನ್ 41 8 284. ನೆಕ್ಸ್ಟ್ ಉಳಿತು 157. 123 ಉಳಿತು, 123 ಆಗುತ್ತೆ. ನೆಕ್ಸ್ಟ್ ಉಳಿತು 20 05 ಮೀನ್ಸ್ 205 ಹೋಗುತ್ತಾ? ಹೋಗುತ್ತೆ. ಒಂದ್ಸಲ ಚೆಕ್ ಮಾಡೋಣ. 30 ಉಳಿತು, 303 ಮೀನ್ಸ್ 41 7 ದಟ್ ಇಸ್ 286 60 162 ಆಯಿತು. ಅಂಡ್ 339 ಆಯಿತು. 31 2 ಓಕೆ. ಸೊ ಎಸ್ ಇದು ಹೋಗುತ್ತೆ ತಗೊಳ್ಳಿ. ಫಸ್ಟ್ ಮಾಡಿದ್ರೆ ಕರೆಕ್ಟ್. ಓಕೆನಾ? ಅಂದರೆ ಕಮೆಂಟ್ ರೂಪದಲ್ಲಿ ತಿಳಿಸಿ. ದ ನಂಬರ್ ಆಫ್ ಪ್ರೈಮ್ ನಂಬರ್ಸ್ ಬಿಟ್ವೀನ್ ಅದೇ ಕ್ವಶನ್. ದ ನಂಬರ್ ಆಫ್ ಪ್ರೈಮ್ ನಂಬರ್ಸ್ ಬಿಟ್ವೀನ್ the number of prime numbers between the number of prime numbers between same question. Next question. A 6-digit number 648xyz is divisible by 4 9 10. Find the value of x plus z minus y where y is the smallest possible value ಅಂತ ಕೇಳಿದ್ದಾರೆ. ರೈಟ್? ಸೊ 6 ಅಂಕೆಯ ಸಂಖ್ಯೆ
ಯಾಕೆ ಯೂಸ್ಬಲ್ ತೊಂದರೆ ಇಲ್ಲ ಓಕೆನಾ ಅಲ್ವಾ ಹಾಂ 6 ಅಂಕೆಯ ಸಂಖ್ಯೆ 6, 4, 8 XYZ ಅನ್ನು 4, 9 ಮತ್ತು 10ರಿಂದ ಭಾಗವಾಗುತ್ತದೆ. y ಅತಿ ಚಿಕ್ಕ ಸಾಧ್ಯ ಮೌಲ್ಯವಾಗಿರುವ x ಪ್ಲಸ್ z ಮೈನಸ್ y ಯ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ರೈಟ್. ಸೊ 10ರಿಂದ ಭಾಗ ಆಗುತ್ತಂದ್ರೆ 6, 4, 8 XYZ. ಸೊ ಕೊನೆಯಲ್ಲಿ ಏನಿರಬೇಕಪ್ಪ 0. ಸೊ ಇನ್ನೇನು ನಾವು ಚೆಕ್ ಮಾಡಬೇಕು 9 ಚೆಕ್ ಮಾಡೋಣ. ಈ ವ್ಯಾಲ್ಯೂ ಏನಾಯಿತು 0. ಸೊ ಎಷ್ಟು ಇದು 18 ಆಯಿತು. ಹಾಗಾದರೆ ಏನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಅಲ್ವಾ. 0 ಪ್ಲಸ್ 0 ಮೈನಸ್ 0 ಎಷ್ಟು ಕ್ಲಿಯರ್ ಇದೆಯಾ. ಈ ಕ್ವಶನ್ ನೋಡಿ ಸಖತ್ತಾಗಿದೆ. ಲೆಟ್ ಎ ಬಿ ಆಲ್ಫಾ ಅಂಡ್ ಬೀಟಾ ಬಿ ಪ್ರೈಮ್ ನಂಬರ್ಸ್ n is the number of orders pairs of a and b where a greater than 2 and less than 50, b minus a is equal to, and also alpha plus beta the least and the greatest prime numbers less than 50. What is the value of n of alpha plus beta ಅಂತ ಕೇಳಿದ್ದಾರೆ ರೈಟ್. ಸೊ ಎ ಬಿ ಆಲ್ಫಾ ಮತ್ತು ಬೀಟಾ ಪ್ರಧಾನ ಸಂಖ್ಯೆಗಳಾಗಿರಲಿ, ಎ ಗ್ರೇಟರ್ ದ್ಯಾನ್ 2 ಅಂಡ್ ಬಿ ಲೆಸ್ ದ್ಯಾನ್ 50 ಹಾಗೂ ಬಿ ಮೈನಸ್ ಎ 2 ಆಗಿರಬೇಕು. ಅಂದರೆ ಪ್ರೈಮ್ ಅಂತ, ಟ್ವಿನ್ ಪ್ರೈಮ್ ಅಂತ ರೈಟ್. ಆಗಿರುವ ಕ್ರಮಿತ ಜೋಡಿಗಳ ಸಂಖ್ಯೆಗಳ ಎನ್ ಎಂದು ಕರೀತಾರೆ. ಅಂದರೆ ಎಷ್ಟು ಜೋಡಿ ಇದೆ 50 ಒಳಗಡೆ ಅದನ್ನು ನಾವು ಏನಂತ ಕರೀತಾರೆ ಎನ್ ಅಂತ ಕರೀತಾರೆ. ಸೊ 50ಕ್ಕಿಂತ ಕಡಿಮೆ ಅತಿ ಚಿಕ್ಕ ಮತ್ತು ಅತಿ ದೊಡ್ಡ ಪ್ರಧಾನ ಸಂಖ್ಯೆಗಳ ಕ್ರಮವಾಗಿ ಆಲ್ಫಾ ಪ್ಲಸ್ ಬೀಟಾ ಆಗಿರಲಿ, ಎನ್ ಆಲ್ಫಾ ಪ್ಲಸ್ ಬೀಟಾಯ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ರೈಟ್. ಸೊ 2ಕ್ಕಿಂತ ಜಾಸ್ತಿ ಇರಬೇಕು, 50ಕ್ಕಿಂತ ಕಮ್ಮಿ ಇರಬೇಕು. ಅದರಲ್ಲಿ ಟ್ವಿನ್ ಪ್ರೈಮ್ಸ್ ನಾವು ಫೈಂಡ್ ಔಟ್ ಮಾಡಿದ್ರೆ ಆ ವ್ಯಾಲ್ಯೂ ಎನ್ ಅಂತೆ. ಸೊ ಅದೇನಾಗಿರ್ಬೇಕು ಬಿ ಮೈನಸ್ 2, ಅದನ್ನು ನಾವು ಟ್ವಿನ್ ಪ್ರೈಮ್ ಅಂತ ಕರಿತೀವಿ. ಸೊ ಅತಿ ಚಿಕ್ಕ ಸಂಖ್ಯೆ ಪ್ಲಸ್ ಅತಿ ದೊಡ್ಡ ಸಂಖ್ಯೆ ಟು ನಂಬರ್ ಆಫ್ ಟ್ವಿನ್ ಪ್ರೈಮ್ಸ್. ಸೊ ಚೆಕ್ ಮಾಡೋಣ ತಗೊಳ್ಳಿ. 2ಗಿಂತ ಜಾಸ್ತಿ ಅಂತ ಹೇಳಿದ್ರೆ ಹಾಗಾದ್ರೆ 2 ಬರಲ್ಲ. ಸೊ 3, 5 ಒಂದು, 5, 7 ಒಂದು, 11, 13 ಒಂದು, 17, 19 ಒಂದು, 3, 5, 5, 7, 11, 13, 17, 19, 29 and 31 ರೈಟ್. 5 ಆಯಿತು. ಯಾವ್ದಾದ್ರು ಇದೆಯಾ 37 and 39 ಬರಲ್ಲ. 41 and 43 ಇಷ್ಟೇ ಇದೆಯಾ. 43, 45 ಆಗಲ್ಲ. 47, 49 ಆಗಲ್ಲ. ಸೊ ಎಷ್ಟಿದೆ 1, 2, 3, 4, 5, 6 ಇದೆ. ಇದು 6 ಇದೆ. ಸೊ 6 ಸೆಟ್ ಆಯಿತು. ಸೊ ಎನ್ ವ್ಯಾಲ್ಯೂ ಏನಾಯಿತು 6 ಇತ್ತು. ಅತಿ ಚಿಕ್ಕ ಪ್ರೈಮ್ ಏನಪ್ಪ 2. ಅತಿ ದೊಡ್ಡದು ಎಷ್ಟಪ್ಪ 47 ರೈಟ್. 50ಗಿಂತ ಕೆಳಗಡೆ ಇರೋದು ಅತಿ ದೊಡ್ಡ ಪ್ರೈಮ್ ನಂಬರ್ 6 into 49 ಮಾಡಲೇಬೇಕಾ. 49 into 6 54 by ಕ್ಯಾರಿ 294. ಕ್ಲಿಯರ್ ಇದೆಯಾ. ಓಕೆ ಮಾಡಿ ಇದನ್ನು ಮಾಡಿ. ವಾಟ್ ಈಸ್ ದ ನಂಬರ್ ಆಫ್ ನ್ಯಾಚುರಲ್ ನಂಬರ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1000 ಅಂಡ್ ಡಿವಿಸಿಬಲ್ ಬೈ 5 or 7 ಅಂತ ಕೇಳಿದ್ದಾರೆ. 1000ಕ್ಕಿಂತ ಕಡಿಮೆ ಅಥವಾ ಸಮನಾದ ಮತ್ತು 5 ಅಥವಾ 6ರಿಂದ ಭಾಗವಾಗುವ ಸ್ವಾಭಾವಿಕ ಸಂಖ್ಯೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಏನು ತಗೊಳ್ಳಿ, ಮೊದಲು ಏನು ಮಾಡಬೇಕು, ಈ ಥರದ್ದು 5ರಿಂದ ಭಾಗಿಸಿ ಎಷ್ಟಾಯಿತು 200 ಮತ್ತು 7ರಿಂದ ಭಾಗಿಸಿ 7 1 7 30 ಉಳಿತು. 4 ಜಾ ಅಗೇನ್ 2 ಉಳಿತು, 20 ಮೀನ್ಸ್ 2 ಜಾ ಕ್ಲಿಯರ್. ಸೊ ಎಷ್ಟಾಯಿತು ಟೋಟಲ್ 142. ಹಾಗಾದರೆ ಟೋಟಲ್ ಎಷ್ಟಾಯಿತು 342. ಬಟ್ ಆಪ್ಷನಲ್ಲಿ ಇಲ್ಲ. ನೆಕ್ಸ್ಟ್ ಏನು ಮಾಡ್ತೀವಿ 5ಗೆ 7ಗೆ ಎಲ್ ಸಿ ಎಮ್ ಅನ್ನು ಫೈಂಡ್ ಔಟ್ ಮಾಡಿ ಡಿವೈಡೆಡ್ ಬೈ ಮಾಡಿದ್ರೆ ಆನ್ಸರ್ ಸಿಗುತ್ತೆ.
ಕ್ಲಿಯರ್ 7ಗೆ 5 ಎಲ್ ಸಿ ಎಮ್ ಎಷ್ಟು 35 1 ಜಾ 2 ಜಾ 70 300 20 ದಟ್ ಈಸ್ 8 ಜಾ 280 ಕ್ಲಿಯರ್. ಸೊ ಇಷ್ಟಾಯಿತು 342 28 ಹೋದ್ರೆ ಎಷ್ಟು 340 ಕ್ಲಿಯರ್ ಇದೆಯಾ ಓಕೆನಾ. ನೆಕ್ಸ್ಟ್ ನೋಡಿ ವಾಟ್ ಈಸ್ ದ ನಂಬರ್ ಆಫ್ ಆರ್ಡರ್ ಆಫ್ pairs xy where xy are positive integers such that the 8-digit number 74x8935y is divisible by 11 ಅಂತ ಕೇಳಿದ್ದಾರೆ. ಕ್ಲಿಯರ್ ಮಾಡೋಣ ಬನ್ನಿ. ಎಕ್ಸ್ ಮತ್ತು ವೈ ಧನಾತ್ಮಕ ಪೂರ್ಣಾಂಕಗಳಾಗಿರುವಾಗ 74x8935y ಎಂಬ 8 ಅಂಕಿಯ ಸಂಖ್ಯೆ 11ರಿಂದ ಭಾಗವಾಗುವಂಥ ಕ್ರಮಿತ ಜೋಡಿಗಳು ಅಂದರೆ ಪ್ರೈಮ್ ಅಲ್ಲ ಜೋಡಿ ಅಂದರೆ ಸೆಟ್ಸನ್ನ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಎಕ್ಸ್ ಪ್ಲಸ್ ವೈನ ಫೈಂಡ್ ಔಟ್ ಮಾಡೋಣ, ಆಮೇಲೆ ಸೆಟ್ಸ್ನ ಫೈಂಡ್ ಔಟ್. ಸೊ 11th ಡಿವಿಸಿಬಲ್ ರೂಲ್ ಏನು ಸಮ್ ಆಫ್ ಈವನ್ ಪ್ಲೇಸಸ್ ಮೈನಸ್ ಸಮ್ ಆಫ್ ಆಡ್ ಪ್ಲೇಸಸ್. ಸೊ ಎಷ್ಟಾಯಿತು 21 ಆಯಿತು 21 ಪ್ಲಸ್ 12 15 that is equal to 50. So x is equal to minus 6 x is equal to 50 sorry x minus y is equal to minus 6 and x minus y is equal to plus 5 clear. ನಾನು ಡೈರೆಕ್ಟಾಗಿ ಬರ್ದಿದ್ದೀನಿ ಅಷ್ಟೇ. x is equal to 15 minus 21 ಅಲ್ವೇನಪ್ಪ minus 6 ಆಯಿತು. ಸೊ ನಮ್ಗೆ ಪಾಸಿಟಿವ್ ಅಲ್ಲಿ ಬೇಕಂದ್ರೆ ಪ್ಲಸ್ 11 minus 6 ಒಂದು ವ್ಯಾಲ್ಯೂ 5 ಒಂದು ವ್ಯಾಲ್ಯೂ ಬಂತು. ಆ ಥರ ಎಷ್ಟು ಸೆಟ್ ಇದ್ದಾವೆ ಅಂತ ನಾವು ನೋಡಬೇಕು, ಅದನ್ನು ಚೆಕ್ ಮಾಡ್ಕೊಂಡು ಬರಬೇಕಲ್ವಾ. ಮೈನಸ್ ವೈ ಬರಬೇಕು 5 ಮತ್ತು minus 6 5 ನೋಡೋಣ 1 6 ಆಯಿತು 2 7 ಆಯಿತು 3 8 ಆಯಿತು 4 9 ಆಯಿತು. ಇಷ್ಟು 4 ಸೆಟ್ ಆಯಿತು 5 ಇಂದ ಎಕ್ಸ್ ಮೈನಸ್ ವೈ ಡಿಫ್ರೆನ್ಸ್ ಕರೆಕ್ಟ್ ಇದೆಯಾ ಇದೆ ತಾನೆ. ರಿವರ್ಸೇ ಮಾಡ್ಕೊಳ್ಳಿ 6 minus 6 ಈ 6 ಈ ಕಡೆ 1 ಈ ಕಡೆ 7 ಈ ಕಡೆ 2 ಈ ಕಡೆ 8 ಈ ಕಡೆ. ಸೊ ಹಿಂಗಾಯಿತು ಕ್ಲಿಯರ್. ನೆಕ್ಸ್ಟ್ ಏನು ಬರಬೇಕು minus 6 ಅಂದರೆ 1 7 ಎಸ್ ಇದು minus 6 2 8 ಇದು minus 6 ಆಯಿತು 3 9 ಇದು ಸಮೇತ minus 6 ಆಯಿತು. ಎಷ್ಟು 4 + 3 7 ಟೋಟಲ್ ಎಷ್ಟು ಸೆಟ್ ಇದೆ 7 ಸೆಟ್ ಇದೆ ಕ್ಲಿಯರ್. ಈ ಥರ ನಾವು ಮಾಡಬೇಕಾಗುತ್ತೆ ಕರೆಕ್ಟ್ ಇದೆಯಾ ನೋಡೋಣ ತಗೊಳ್ಳಿ. -1 5 7 - 2 5 8 - 3 5 9 - 4 5 ಎಷ್ಟು 4 ಸೆಟ್ ಇದು 5 ಇಂದ 6 ಇಂದ ನೋಡಿ 1 - 7 -6 2 - 8 -6 3 - 9 -6 ಸೊ ಟೋಟಲ್ ಎಷ್ಟು ಸೆಟ್ಟು 7 ಸೆಟ್ಸ್ ಕ್ಲಿಯರ್ ಇದೆಯಾ ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಫೈಂಡ್ ದ ಟೋಟಲ್ ಪ್ರೈಮ್ ನಂಬರ್ಸ್ ಬಿಟ್ವೀನ್ 146 and 196 ಇದು ಸಮೇತ ಮಾಡ್ಕೊಳ್ಳಿ ಕ್ಲಿಯರ್. ಇಷ್ಟು ನಂಬರ್ ಸಿಸ್ಟಮ್ ಕ್ಲಿಯರ್ ಇದೆ, ಎಲ್ಲ ಪ್ರಶ್ನೆಗಳು ಸಮೇತ ಅರ್ಥ ಆಗಿದೆ ಅಂತ ಅನ್ಕೊಳ್ತಿದ್ದೀನಿ. ಟೋಟಲ್ 94 ಕ್ವಶನ್ಸ್ ಇತ್ತು, 94 ಕ್ವಶನ್ಸ್ ಸಮೇತ ನಾವು ಮಾಡಿಸಿದ್ವಿ ಕ್ಲಿಯರ್. ಸೊ ಈ ಒಂದು ಕ್ಲಾಸ್ನ PDF ಬೇಕಂದ್ರೆ ದಯವಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ನಿನ್ನೆದು ಪ್ಲಸ್ ಇವತ್ತು ಸಮೇತ ಎರಡೂ ಸಮೇತ ನಾನು ನಿಮಗೆ ಇವತ್ತು ಅಪ್ಲೋಡ್ ಮಾಡ್ತೀನಿ ಕ್ಲಿಯರ್. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಕಮೆಂಟನ್ನು ತಿಳಿಸಿ ಯಾವ ಥರ ಅನಿಸ್ತು ಅಂತ, ಹಾಗೂ ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಯಾರೆಲ್ಲ RRB ಗ್ರೂಪ್ ಡಿಗೆ ಪ್ರಿಪ್ರೇಷನ್ ಆಗ್ತಿದ್ರೋ ಅವ್ರಿಗೆ ದಯವಿಟ್ಟು ಶೇರ್ ಮಾಡಿ. ಮತ್ತೆ ಸಿಗೋಣ, ಅಲ್ಲಿವರೆಗೂ ಜೈ ಹಿಂದ್, ಥ್ಯಾಂಕ್ ಯು. ನೆಕ್ಸ್ಟ್ ಚಾಪ್ಟರ್ ಬಂದುಬಿಟ್ಟು LCM HCF ಮಾಡೋಣ. 43 ಕ್ವಶನ್ಸು ಒಂದೇ ಕ್ಲಾಸ್ನಲ್ಲಿ ಕ್ಲಿಯರಾ. ಸೊ ಮತ್ತೆ ಸಿಗೋಣ, ಜೈ ಹಿಂದ್.